ಫಕೀರಪ್ಪ ಪೆನ್ಷನ್ದಾರರನ್ನು ಹಾಗೂ ಈ ಗ್ರಂಥವನ್ನ ಲೋಕಾರ್ಪಣೆಗೊಳಿಸಿದ ಹಂಪಿ ಹೇಮಕೂಟದ ವಿದ್ಯಾನಂದ ಭಾರತಿ ಮಹಾಸ್ವಾಮಿಗಳನ್ನು ಹಾಗೂ ಈ ಗ್ರಂಥಕ್ಕೆ ಮುದ್ರಣಾ ಸೇವೆಯ ಭಕ್ತಿ ಕಾಣಿಕೆಯನ್ನು ಸಮರ್ಪಿಸಿದಂತ ಶ್ರೀಮತಿ ರಾಮಲಕ್ಷ್ಮಿ ದಯಾಸಾಗರ್ ಅವರನ್ನು ಸ್ಮರಿಸಿಕೊಂಡು ಈ ಗ್ರಂಥದ ಮುಂದಿನ ವಿಷಯಕ್ಕೆ ನಾವು ನೀವೆಲ್ಲರೂ ಸಣ್ಣ ಹೆಜ್ಜೆಯನ್ನು ಹಾಕೋಣ ಅನ್ನುವಂತ ಇವತ್ತಿನ ವಿಷಯದಲ್ಲಿ ಪ್ರವೇಶವಾಗೋಣ. ಹಿಂದೆ ಹಲವು ವಿಚಾರಗಳನ್ನು ಹೇಳಿ ಯಾವತ್ತು ವಿಷಯವನ್ನ ನಾವು ಒಂದೇ ಸಲ ಯಾವುದೇ ಲೌಕಿಕ ವಿಷಯವಾಗಲಿ ಪಾರಮಾರ್ಥದ ವಿಷಯವಾಗಲಿ ಒಂದೇ ಸಲ ಬಿಡಿಸಿದರೆ ಅದರಿಂದ ಅನಾಹುತ ಆಗುತ್ತದೆ ಅಂತ ನಿನ್ನೆ ದಿನ ಹೇಳ್ತಾ ಬಂದು, ಪ್ರಪಂಚದ ತಾಯಿ ಎದೆ ಹಾಲನ್ನ ಮಗುವಿಗೆ ಬಿಡಿಸಬೇಕಾಗಿದ್ರೆ ಬಹಳ ಪ್ರಯತ್ನ ಮಾಡಿ ಅದರ ಬದಲು ಇನ್ನೊಂದು ಕೊಟ್ಟು ಕೊನೆಗೆ ಬಿಡದೇ ಇದ್ದಂತ ಸಂದರ್ಭದಲ್ಲಿ ಅವರು ತಮ್ಮ ಎದೆಗೆ ಬೇವಿನ ತಪ್ಪಲದ ರಸವನ್ನ ಹಚ್ಚುತ್ತಿದ್ರು. ನಮಗೆ ಗೊತ್ತಿರ್ತದ, ಹಿಂದಿನವರಿಗೆಲ್ಲ ಗೊತ್ತು. ಮಗುವಿಗೆ ವಿಷಯ ಕುಡಿಸ್ಬೇಕಂತ ಅಲ್ಲ, ತಾಯಿಯ ಅಭಿಪ್ರಾಯ ಏನದ ವಿಷ ಕುಡಿಸ್ಬೇಕು, ಬೇವಿನ ವಿಷ ಕುಡಿಸ್ಬೇಕಂತ ಅಲ್ಲ ವಿಷ ಹಚ್ಚೋದು, ಹಾಲಿನ ಚಟ ಬಿಡಿಸ್ಬೇಕಂತ, ಹಾಲಿನ ಅಭ್ಯಾಸ ಬಿಡಿಸ್ಬೇಕಂತ ಪ್ರಯತ್ನ ಮಾಡಲಿಲ್ಲ. ತಾಯಿಗೇನು ಹೊಟ್ಟೆ ಕಿಚ್ಚ ಅದೇ. ಅದರಂತೆ ಉಪಾಯದಿಂದ ವಿಷಯಗಳನ್ನ ಬಿಡಿಸ್ಬೇಕು. ಒಂದೇ ಸಲ ಮಗುವಿಗೆ ಹಾಲನ್ನು ಬಿಡಿಸಿದ್ರೆ ವ್ಯತ್ಯಾಸ ಆಗ್ತದ, ಅನಂತ ರೋಗಗಳು ಬರ್ತವೆ, ಅದು ಎದೆ ಬಿಡ್ತದ, ಅನಂತ ಕ್ರಿಯೆಗಳು ಪ್ರಾರಂಭ ಆಗ್ತವೆ. ಹಾಗಾಗಿ ಈ ಎಲ್ಲ ಏನು ಜೀವನ ಭ್ರಾಂತಿಯಿಂದ ವಿಷಯಾದಿಗಳಾವಲ್ಲ ನಮ್ಮಲ್ಲಿ, ಶಬ್ದದ ವಿಷಯ, ರೂಪದ ವಿಷಯ, ಸ್ಪರ್ಶ, ರಸ, ಗಂಧದ ವಿಷಯಗಳನ್ನ ಗುರುನಾಥ ತಾಯಿ ಅಣುವಿನಿಂದ ಮಗುವಿಗೆ ಹಾಲು ಬಿಡಿಸಿದಂತೆ ಜೀವಿಗಳಿಗೆ ಈ ವಿಷಯದ ಅಭ್ಯಾಸ ಎಲ್ಲಿಂದ ಆಗ್ಯದಂದ್ರೆ ಜನ್ಮಾಂತರದಿಂದ ವಿಷಯ ಅಭ್ಯಾಸ ಆಗ್ಯದ. ಅದಕ್ಕೆ ಹೇಳ್ತಲ್ಲ ಮಹಾತ್ಮರು, ನೀವು ಎಷ್ಟು ಅಂದ್ರೆ ಸಮುದ್ರದಷ್ಟು ಹಾಲನ್ನು ಕುಡಿದಿದ್ದೆ ಅಂದ್ರು. ಸಮುದ್ರದಷ್ಟು ಹಾಲು ಕುಡಿಬೇಕಾದ್ರೆ ಎಷ್ಟು ಜನ್ಮಗಳು ಬಂದಿರ್ಬೋದು ಅಂತ ನಮಗೆ. ಮತ್ತೆ ಅಷ್ಟೋ ಜನ್ಮದಲ್ಲಿ ಬರೀ ಹಾಲಷ್ಟೇ ಅಲ್ಲ, ಎಲ್ಲಾ ವಿಷಯಾದಿಗಳನ್ನು ನಾವು ಕುಡಿದೀವಿ. ಶಬ್ದವನ್ನ ಕುಡಿದೀವಿ, ರೂಪವನ್ನ ಕುಡಿದೀವಿ, ರಸಗಂಧಾದಿಗಳನ್ನ ಸೌದೀವಿ. ಎಂಥ ದೃಢವಾದ ಅಭ್ಯಾಸ ಆಗಿರ್ತದ ಜೀವಿಗಳಿಗೆ. ಅಂಥ ಅಭ್ಯಾಸ ಒಂದೇ ಸಲ ಬಿಟ್ಟು ನೀವು ಮುಕ್ತ ಆಗಂದ್ರೆ ಬಿಟ್ಟು ಬರ್ತದೇನು? ಅದು ಒದ್ದಾಡಿ ಅಗಸ ನಾಯಿ ಹಳ್ಳ ಕಾಯಿಲ್ಲ ಮನೆ ಕಾಯಿಲ್ಲ ಅಂತೇಳಿ ನಡುವೆ ಎರಡು ತಪ್ಪಿ ಎರಡೂವರೆ ಆಗಿ ಗದ್ದುತಿ ಬಿದ್ದು ಒದ್ದಾಡಿ ಹೋಗ್ತದೆ ಜೀವ. ಹಾಗಾಗಿ ತಿಳಿದಂತ ಮಹಾತ್ಮರು, ಬಲ್ಲಂತ ಮಹಾತ್ಮರು ನಮಗ ಈ ಅಭ್ಯಾಸವನ್ನು ಯಾಕೆ ಬಿಡಿಸಕತ್ತಾರಂದ್ರೆ, ಇದು ನೀನು ಹಾಲು ಕುಡಿಯುವ ವಯಸ್ಸು ಅಲ್ಲ, ಇದು ಅನ್ನ ತಿನ್ನುವ ವಯಸ್ಸು ಅಂತ ಗೊತ್ತು ತಾಯಿ.
ತಾಯಿಗೇನು ಗೊತ್ತ್ರಿ, ಹಾಲು ಕೊಡೋ ವಯಸ್ಸಲ್ಲ, ಮುಗೀತು. ಇನ್ನ ಮೇಲೆ ಅನ್ನ ತಿನ್ನುವ ವಯಸ್ಸಾದ. ಅನ್ನ ತಿನ್ನೋದನ್ನು ಬಿಟ್ಟು ಹಾಲು ಕುಡಿದ್ರೆ ನಿನ್ನ ಆರೋಗ್ಯ ಹಾಳಾಗ್ತದ. ಹೌದಿಲ್ರಿ? ಅದಕ್ಕಾಗಿ ಮಹಾತ್ಮರು ಇವೆಲ್ಲವನ್ನ ಬಿಡಿಸ್ತಾರೆ. ಯಾಕೆ ಬಿಡಿಸ್ತಾರಂದ್ರೆ, ಈಗ ನೀನು ಜ್ಞಾನಾಮೃತ ಕುಡಿಬೇಕಾಗದ. ಆ ಮಟ್ಟಕ್ಕೆ ನೀನು ಮುಮುಕ್ಷ ಆಗಿದ್ದಿ. ಆ ಮಟ್ಟಕ್ಕೆ ಬಂದ ನೀ ಗುರುಪುತ್ರ ಆಗಿದ್ದಿ. ಆ ಮಠದಲ್ಲಿ ನಿಂತು ಗುರುಶಾಸ್ತ್ರಾದಿನ ಶ್ರವಣ ಮಾಡ್ತಿದ್ದಿ. ಅದಕ್ಕಾಗಿ ಎಷ್ಟೋ ಸಾಧನೆಗಳನ್ನ ಮಾಡಕ್ ಬಂದಿದ್ದಂದ್ರೆ ನೀ ಕರ್ಮಕ್ಕೆ ಅಧಿಕಾರಿ ಅಲ್ಲವ, ಜ್ಞಾನಕ್ಕೆ ಅಧಿಕಾರಿ ಅಂತ ಆವಾಗ ಗುರು ತಾಯಿಯೇ ಮಗುವಿಗೆ ಹಾಲು ಬಿಡಿಸಿದಂಗೆ ಕರ್ಮವನ್ನು ಬಿಡುವಂತ. ಅವಾಗ ಬಿಡಕ್ ಬರ್ತದಿಲ್ಲ. ಅದು ಹೇಗೆ ಬಿಡಬೇಕು ಅನ್ನೋದನ್ನ ನಿಜಗಳು ಸ್ಪಷ್ಟವಾಗಿ ಹೇಳ್ಯಾರೆ. ನೀತಿಯಲ್ಲಿ ಜೀವ ಸಂಬೋಧನಾ ಸ್ಥಳದಲ್ಲಿ ಎಂಥೆಂಥ ಉಪಮಾನಗಳನ್ನು ಕೊಟ್ಟು ಮಹಾತ್ಮರು ಮಹಾ ಉಪಕಾರವನ್ನು ಮಾಡ್ಯಾರಂದ್ರೆ, ನಮ್ಮಷ್ಟು ಪುಣ್ಯಾತ್ಮರು ಧನ್ಯಾತ್ಮರು ಯಾರು ಅಲ್ಲ, ಯಾರ್ಯಾರಿಲ್ಲ ಅಂತ ತಿಳ್ಕೋಬೇಕು ನಾವು. ಹಾಗಾಗಿ ಇಲ್ಲಿ ಏನಾಗ್ತಂದ್ರೆ ಇವೆಲ್ಲವನ್ನ ಬಿಡು. ಯಾಕಂದ್ರೆ ನೀನು ನಿರ್ವಿಷಯನಾದ ಬ್ರಹ್ಮ ಸ್ವರೂಪನಿದ್ದಿ. ಯಾಕ ಇದು ಹಾಲು ಕುಡಿಬಾರ್ದು, ದೊಡ್ಡವನಾಗಿದ್ದಿ, ಅದಕ್ಕ ಹಾಲು ಕುಡಿಬಾರ್ದು. ತಾಯಿಯ ಪ್ರೇಮ, ಒಳ ಪ್ರೇಮ ಅದು. ಅದರಂತೆ ಇಲ್ಲಿ ಮುಮುಕ್ಷತ್ವಕ್ಕೆ ಬಂದಿದ್ದಿ, ನೀನು ಬ್ರಹ್ಮನಿದ್ದಿ. ನೀನು ಬ್ರಹ್ಮನಾದ ಮೇಲೆ ವಿಷಯಾದಿಗಳನ್ನ ನೀನು ಬಿಡಬೇಕಪ್ಪ. ಬಿಡಬೇಕು ಬಲು ಹಿಂದೆ ಅಂತ ಬರೆದ ನಿಜಗಳು. ನಿನ್ನ ಗೆಲುವನ್ನು ಕೆಡಿಸುವ ಕಾಮವಿದನು ಬಿಡಬೇಕು ಬಲು ಬಹು ಹಿಂದೆ ಅಂತ. ಕಾಮ ಅಂದ್ರೆ ನಾವು ಒಂದೇ ಕಡೆ ಹೋಗ್ಬಿಡ್ತೀವಿ, ಅದು ಕಾಮ ಅಲ್ಲ, ಅದು ದೊಡ್ಡ ನೇಮ. ಕಾಮ ಅನ್ನುವುದು ದೊಡ್ಡ ನೇಮ. ಅದಕ್ಕೆ ಮಹಾತ್ಮರು ಅರಿಯದ ಅಜ್ಞಾನಿ ಅವನೇನು ಬಲ್ಲದಂತ. ಸುಮ್ಮನೆ ನಾವು ಇಷ್ಟು ಇಲ್ಲೋ ನೋಡಿ ಇಷ್ಟು ಕೇಳಿ ಎಲ್ಲವನ್ನ ತುಚ್ಛ ಮಾಡಿ ಸಂಸಾರ ಮಾಡಲಿಲ್ಲ, ಈ ಕಡೆ ಪಾರಮಾರ್ಥ ಮಾಡಲಿಲ್ಲ. ಅದು ಏನಾದ್ರೆ ನಿನ್ನ ಇಚ್ಛೆ ಅಲ್ಲ ತಮ್ಮದು, ಅದು ಪ್ರಜೋತ್ಪತ್ತಿಕಾರಿಯಾದ. ಕಾಮಾಸ್ತಿ ಸಂಘ ಅಂದ್ರೆ ಪ್ರಜಾ ಉತ್ಪತ್ತಿ ಕಾರ್ಯ ಅದಿಲ್ಲ. ಮತ್ತೆ ಯಾರು ಮಾಡದ ಕಾರ್ಯ ಬ್ರಹ್ಮ ಸೃಷ್ಟಿ ಅಂತೂ ಇಲ್ಲ. ಅದಕ್ಕಾಗಿ ಬ್ರಹ್ಮನೇ ಅಧಿದೇವತೆ. ಅದಕ್ಕೆ ಇವನು ಮನುಷ್ಯ ಬಂದಾಗ ಮಾಡ್ತಾನಂತೇಳಿ ಅವನೇ ಅಧಿದೇವತೆ. ಸೃಷ್ಟಿಯ ನೇಮ ಮಾಡೋದು. ಅದಕ್ಕೆ ಅಂದಮೇಲೆ ಅಂತ ಸೃಷ್ಟಿಯ ನೇಮಕವಾಗಿ ಬಲ್ಲಂತ ಜ್ಞಾನಿಗಳೇ ತಲೆದೂಗ್ಯಾರ. ಮಾಯೆ ಕೈಮಾಟದಿಂದ ಎಂಥ ಅದ್ಭುತವಾದ ಸುಂದರವಾಗಿರುವಂತ ಸಾವಿರಾರು ವರ್ಷ ಆಯುಷ್ಯ ಕಳೆದರೂ ಕೂಡ ಇನ್ನೂ ಬದುಕಬೇಕು ಅನ್ನುವ ಆಶೆಯನ್ನು ಹುಟ್ಟಿಸುವಂಥದ್ದು ಜಗತ್ತು. ನಮಗೆ 80 ವರ್ಷ ಸಾಕಂದಿವೆ, 100 ವರ್ಷ ಸಾಕು ಅಂತ ಹೇಳಿವೆ. 300-400 ವರ್ಷ ಆದ್ರೂ ಕೂಡ ಇನ್ನೂ 100-200 ವರ್ಷ ಬದುಕಬೇಕಂತ ಆಸೆ ಪಡ್ತೀವಿ. ಜಗತ್ತಿನಲ್ಲಿ ಏನು ಇಲ್ಲ ಅಂದ್ರೆ ಮನುಷ್ಯ ಅಲ್ಲಿ ಇರೋ ಪ್ರಯತ್ನ ಮಾಡಂಗಿಲ್ಲ. ಹೌದಿಲ್ಲ? ಅಂದಾಗ ಇಷ್ಟು ಸರ್ವ ಜೀವರಾಶಿಗಳು, ನಾವು ಮಾನವರಷ್ಟೇ ಅಲ್ಲ, 84 ಕೋಟಿ ಜೀವರಾಶಿಗಳು ಜಗತ್ತಿನಲ್ಲಿ ಸಾವಿಗೆ ಅಂಜುತ್ತಾವಂದ್ರೇನು, ಈ ಜಗತ್ತಿನಲ್ಲಿ ಇನ್ನೂ ಬದುಕಬೇಕೆಂಬ ಆಸೆ ಇದೆ ಅಂತ ಅರ್ಥ ಕೊಡ್ತದ. ಸಾವಿಗೆ ಹೆದರ್ತೀವಿ ಅಂದ್ರೆ ಅರ್ಥ ಏನು? ಬದುಕಬೇಕೆಂಬ ಬಲವಾದ ಇಚ್ಛೆ ಅದ. ಯಾಕೆ ಬದುಕ್ತಿದ್ದಿ? ಈ ಜಗತ್ತನ್ನು ಇನ್ನೂ ನೋಡೋದು ಮುಗೋದಿಲ್ಲ ಅಂತ ನೀನು ಬದುಕ್ತಿದ್ದಿ. ಎಲ್ಲ ಮುಗಿಸಿದ್ರೆ ಇಲ್ಲಿ ಯಾಕೆ ಇರ್ತಿದ್ದಿ? ಹಾಗೆ ಇಲ್ಲಿ ಕೂಡ
ನೀನು ಏನಿದ್ದೀ ಅಂದ್ರೆ ನೀನು ತತ್ಪದ ತುಂಬಪದದ ವಾಚಾರ್ಥವನ್ನ ಭಾಗ ತ್ಯಾಗ ಮಾಡಿದಾಗ ಇರುವಂತ ವಿಶೇಷ ಏನದ ಅದೇ ಪರಬ್ರಹ್ಮ ಸ್ವರೂಪಿದ್ದಿ. ನೀನು ಬ್ರಹ್ಮಾನಂದದಲ್ಲಿ ಇರುವಾಗ ವಿಷಯಾನಂದ ಕುಡಿತಿದ್ದೇನು? ಅನ್ನ ತಿನ್ನುವಾಗ ಹಾಲು ಕುಡಿತಿದ್ದೇನು? ಬ್ರಹ್ಮಾನಂದವನ್ನ ಸೈಯುವಂತ ನೀನು ವಿಷಯಾನಂದವನ್ನ ಕುಡಿತಿದ್ದಂದ್ರೆ ಇದು ತಮ್ಮ ಬಿಡಬೇಕು. ಇದು ಅಭ್ಯಾಸ ಹಾಳು ಮಾಡ್ತದ. ಈ ಅಭ್ಯಾಸ, ಈ ಚಟ ನಿನ್ನನ್ನ ಜನ್ಮ ಜನ್ಮಕ್ಕೆ ತಗೊಂಡು ಹೋಗ್ತದ. ಹಲವಾರು ದುಃಖಕ್ಕೆ ಕಾರಣ ಆಗ್ತದ ಅಂತ ಹೇಳಿ ಅದನ್ನ ಬಿಡಿಸಿ ಇದನ್ನ ಹಿಡಿಸ್ತಾನೆ. ನನ್ನಲ್ಲಿಂತ ಬ್ರಹ್ಮಾನಂದ ನನ್ನಲ್ಲಿದೆ. ಆ ಬ್ರಹ್ಮ ಸ್ವರೂಪ ನಾನಿದ್ದೀನಿ. ಅದೇ ಆನಂದ ನನಗೆ ಆಗದಂತ ಗೊತ್ತಾದ್ಮೇಲೆ 3 ತಿಂಗಳ ಹಾಲು ಬಿಡು ಸರಿ, 4ನೇ ತಿಂಗಳ ಹಾಲು ಕುಡಿಯಂಗಿಲ್ಲ ಮಗು. ಮೊದಲು ಬೇಡಂದ್ರೆ ಬೀಳಲಿಲ್ಲ, ಹೌದಲ್ಲ? ಈಗ ಕುಡಿ ಅಂದ್ರೆ ಕುಡಿಯಂಗಿಲ್ಲ. ಯಾಕಂದ್ರೆ ಅದ ಅಭ್ಯಾಸ ಏನದ ಅದು ಬಿಟ್ಟಿತು ಅಂತ ಅರ್ಥ ಅಲ್ಲ. ನಮ್ಮ ಸದ್ಗುರುಗಳು, ಮಹಾತ್ಮರು, ಸಂತರು, ಶರಣರು, ಋಷಿಮುನಿಗಳು, ವೇದ ಶಾಸ್ತ್ರಗಳು ರಂಗೋರು ಸಾರ್ಥವಲ್ಲ. ನೀನು ಆನಂದ ಸ್ವರೂಪನಿದ್ದೆಪ್ಪ. ನಿನಗೆ ದುಃಖ ಅನ್ನುವಂಥದ್ದು ಇಲ್ಲ. ಮತ್ತೆ ಇಲ್ಲದ ದುಃಖವನ್ನ ನೀನು ಭಾವಿಸಿ ಆ ದುಃಖವನ್ನ ಕಳೆದುಕೊಳ್ಳಲಿಕ್ಕೆ ಇನ್ನೊಂದು ಆನಂದವನ್ನ ಪಡಿಬೇಕಂತ ಪ್ರಯತ್ನ ಮಾಡ್ತದ್ದಲ್ಲ, ಇದನ್ನ ವಿಚಾರ ಮಾಡಿ ನೋಡು. ನಿದ್ದೆಗೆ ಆನಂದ ಆದಿಲ್ಲ, ಎಂಥ ಆನಂದ ರೀ ಇದು. ರಾಜಗಿಲ್ಲ ಮಹಾರಾಜಗಿಲ್ಲ, ಅಭ್ಯಾಸ ಬಲ ಅಂತ. ಅದಕ್ಕೆ ಎಲ್ಲ ಕಡೆಗೆ ನೀನು ವ್ಯಾಪಕ ಇದ್ದು ನೀನು ಏನಾಗಿದ್ದಿ ಅಂದ್ರೆ ಪ್ರಜ್ಞಾ ಈಶ್ವರ ಅಂದ್ರೆ ನೀನು ಪ್ರಜ್ಞಾನಂ ಬ್ರಹ್ಮ ಇದ್ದಿ. ಮತ್ ನೀನು ಜಡ ಇದ್ದೇನಂದ್ರೆ ಪ್ರಜ್ಞೆ ಆದಂತ. ಪ್ರಜ್ಞೆ ಇಲ್ಲ ಅಂದ್ರೆ ಏನು ಗೊತ್ತಿಲ್ಲ ಅಂತ ಅರ್ಥ. ಬ್ರಹ್ಮನಾದ ನಿನಗೆ ಏನು ಗೊತ್ತಿಲ್ಲ. ಏನು ಗೊತ್ತಿಲ್ಲದ್ದು ಯಾವುದಿಲ್ಲ. ಗೊತ್ತು ಆಗುವಂತ ಏನು ವಸ್ತುಗಳವ ಎಲ್ಲವನ್ನ ತಿಳಿಯುವನೇ ಬ್ರಹ್ಮ. ಏನೇನು ಗೊತ್ತಾಗಿದೆ ಇವತ್ತು ಗೊತ್ತಾಗಿಲ್ಲ ಆ ಪ್ರಶ್ನೆ ಬೇರೆ. ಮುಂದಿನ 10-20 ವರ್ಷದಲ್ಲಿ ಇನ್ನೂ ಕೆಲವು ಗೊತ್ತಾಗ್ತಾವ. ಮೊದಲು ಈ ಕರೆಂಟ್ ಗೊತ್ತಿದ್ದಿಲ್ಲ, ಈ ಗ್ಯಾಸ್ ಗೊತ್ತಿದ್ದಿಲ್ಲ, ಈ ಫೋನ್ಗಳು ಗೊತ್ತಿದ್ದಿಲ್ಲ, ಈ ಬ್ಯಾಟ್ರಿಗಳು ಗೊತ್ತಿದ್ದಿಲ್ಲ. ಮೊದಲು ಗೊತ್ತಿದ್ರೆ ಈಗ ಗೊತ್ತಾಗ್ಯವಲ್ಲ. ಮತ್ತೆ ಇವನ್ನ ನೀ ತಿಳಿತಿದ್ದು ಬೇರೆ ತಿಳ್ತಾರ. ತಿಳಿಯದೆ ನೀನೇ ಆಟ ಆಡಿಸ್ತಿದ್ದಿ ಮೊಬೈಲ್ ತಗೊಂಡು. ಅವು ನಿನ್ನ ಆಟ ಆಡ್ಸಂಗಿಲ್ಲ, ಅವುಗಳನ್ನು ನೀನ್ ಆಟ ಆಡಿಸ್ತಿದ್ದಿ. ನಿನ್ನ ಅವು ಉಪಯೋಗ ಮಾಡಂಗಿಲ್ಲ, ಅವುಗಳ ಉಪಯೋಗವನ್ನು ಜೀವನ ಮಾಡ್ತಾನೆ. ಅಂದ್ರೆ ನಿನಗೆ ಅರಿವಾದಂತ ಅರ್ಥ ಆಯ್ತಲ್ಲ. ಮೊಬೈಲ್ದು ಅರಿವಾದ, ವಿದ್ಯುತ್ತಿನ ಅರಿವಾದ, ಗ್ಯಾಸಿನ ಅರಿವಾದ, ಪ್ರತಿಯೊಂದರ ಅರಿವಾದ. ಎದುರಂಗ ಮುಂದೆ ಬರ್ತಕ್ಕಂಥ ಹೊಸ ಹೊಸ ಪದ್ಧತಿಗಳೇ ನಾವು ಎಲ್ಲವನ್ನೂ ತಿಳಿಯುವ ನೀನೆ. ಅವಾಗ ಅದನ್ನು ಬೇರೆ ಯಾರು ತಿಳಿತಾರೆ? ಹಾಗಾಗಿ ನೀನು ಎಲ್ಲ ಕಡೆ ವ್ಯಾಪಕ ಇರುವಿ. ವ್ಯಾಪಕ ಅಂದ್ರೇನು? ಪರಿಪೂರ್ಣ. ಜಗತ್ತಿನಲ್ಲಿ 14 ಲೋಕದಲ್ಲಿ ಪರಿಪೂರ್ಣವಾದ ವಸ್ತು ಯಾವುದು ಅಂತ ವಿಚಾರ ಮಾಡಿದ್ರೆ ನಮ್ಮೆಲ್ಲರಿಗೂ ಗೊತ್ತಿದ್ದಂತ ವಿಷಯ ಏಕಂ ಏವಂ ಅದ್ವಿತೀಯಂ ಪರಬ್ರಹ್ಮ. ಆ ಬ್ರಹ್ಮ ಒಂದೇ ಏನದ ಪರಿಪೂರ್ಣ.
ಹಾಗೆ ಪರಿಪೂರ್ಣ ಇದೆ ಅಂದ್ರೆ ನೀ ಎಲ್ಲ ಕಡೆ ಇದ್ದೆ ಅಂತ ಅರ್ಥ ಅಲ್ಲ. ಎಲ್ಲ ಕಡೆ ಇದ್ದೆ ಅಂತ ಅರ್ಥ. ಸಾಮಾನ್ಯವಾಗಿ ಕಾರ್ಯದ ವಸ್ತು ಕಾರಣದಲ್ಲಿ ಇರಬೇಕಂತ ನಿಯಮ. ಕಾರ್ಯದ ವಸ್ತು ಏನು ಕಾರ್ಯ ಆಗದ್ರಿ ಅಂದ್ರೆ, ಒಬ್ಬ ಕುಂಬಾರನಿಂದ ಕೊಡ ಅನ್ನುವಂಥದ್ದು ಒಂದು ಕಾರ್ಯ ಆಗತ್ತೆ. ಅದಕ್ಕೆ ಕಾರಣ ಏನು? ಮಣ್ಣೆ. ಮಡಕೆ ಮಾಡುವಡೆ ಮಣ್ಣೆ ಮೊದಲು ಆಗಲ್ಲ. ಕಾರಣ ಏನದ? ಮಣ್ಣ ಅದ. ಕಾರ್ಯ ಏನದ? ಕೊಡ ಅದ. ಕೊಡದಲ್ಲಿ ಮಣ್ಣ ಆದಿಲ್ಲ. ಅರ್ಥಾತ್ ನಾವೇನ್ ತಿಳ್ಕೋಬೇಕು? ಮಣ್ಣಿಗೆ ಕೊಡ ಅಂತೀವಿ, ಕೊಡಕ್ಕೆ ಮಣ್ಣು ಅಂತೀವಿ ಅಷ್ಟೇ. ಮಣ್ಣಿಗೆ ಕೊಡ, ಕೊಡಕ್ಕೆ ಮಣ್ಣು. ಏನದಲ್ಲಿ ಅಂತ ಇರೋದು ಒಂದೇ ವಸ್ತು, ಎರಡು ಕರೆದೀವಿ. ಒಬ್ಬನ್ ಕೊಡ ಅಂದ್ವಿ, ಇನ್ನೊಬ್ಬನ್ ಮಣ್ಣು ಅಂದ. ಅದೇ ರೀತಿ ಇರುವಂತ ಪರಿಪೂರ್ಣವಾದ ವಸ್ತು ಬ್ರಹ್ಮ ಒಂದೇ ಅದ. ಆ ಬ್ರಹ್ಮ ಒಂದೇ. ಅದಕ್ಕೆ ಕೆಲವು ಮಂದಿ ಆತ್ಮ ಅಂದ್ರು. ಆತ್ಮ ಅಂದ್ರು ಬ್ರಹ್ಮನೇ, ಬ್ರಹ್ಮ ಅಂದ್ರೆ ಆತ್ಮ. ವ್ಯಾಪಕ ಅಂದ್ರೆ ಛಿದ್ರ ಛಿದ್ರ ಕಾಣ್ತದಲ್ರಿ. ಸಂಶಯಗಳು. ಸಂಶಯ ಹೇಗಿರ್ಬೇಕಂದ್ರೆ, ಬ್ರಹ್ಮನನ್ನ ತಿಳ್ಕೊಳ್ಳಕ್ಕೆ, ತಿಳಿಸಲಿಕ್ಕೆ ಸಂಶಯ ಪ್ರಶ್ನೆ ರೂಪ ಆಗಿರಬೇಕು. ಸರಿಯಾದ ಯುಕ್ತಿ ಪ್ರಮಾಣ ಸ್ವಾನುಭಾವದಿಂದ ಗುರುಮುಖದಿಂದ ಉತ್ತರ ಕೊಡಬೇಕು. ಅದು ಪ್ರಶ್ನೋತ್ತರ ಮಾಲಿಕೆ ಅಂತ. ಅದು ನಿಜವಾದ ಉಪದೇಶ ಅಂತ. ಶಿಷ್ಯ ಏನೋ ಪ್ರಶ್ನೆ ಕೇಳ್ದ, ಗುರು ಏನೇ ಉತ್ತರ ಹೇಳಿದಂದ್ರೆ ಅದಲ್ಲ. ಯಾಕೆ ಛಿದ್ರ ಆಯ್ತು? ಆಗ್ಲಿ. ಛಿದ್ರ ಕಾಣಿಸ್ತದ ನಿನಗ? ಕಾಣಿಸ್ತದ್ರಿ. ಯಾಕ ಅವನಿಗೆ ಪೂರ್ಣ ಗೊತ್ತಾಗೋಲ್ದು, ಛಿದ್ರ ಕಾಣಿಸ್ತದ. ಆವಾಗ ಗುರು ಮತ್ತೆ ಅವನಿಗೆ ಸರಿಯಾಗಿ ಉತ್ತರ ಹೇಳ್ಬೇಕಲ್ಲ. ಕಾಣಿಸ್ಲಿ, ಏನ್ ತಪ್ಪ. ಆದರೂ ಕೂಡ ಕಾರಣ ಏನದ, ಅದು ಕಾರ್ಯದಲ್ಲಿ ಇರ್ತದ. ಅದಂಗ್ರಿ ಗುರುಗಳೇ, ಹೆಣ್ಣು ಮಕ್ಕಳ ತಲೆಯಲ್ಲಿರುವಂತ ಒಂದು ಉದ್ದನ ಕೂದಲು ಗಂಡು ಮಕ್ಕಳಿಗೆ ಸಣ್ಣವಂತ ಅವ್ರು ತಗೊಂಡು, ಆ ಕೂದಲನ್ನ ತಗೊಂಡು ಒಂದು 10 ಭಾಗವನ್ನು ಮಾಡ್ತೀವಿ. ಸಣ್ಣ ಸಣ್ಣ 10 ತುಂಡು. ಅದು ಒಂದ್ರಾಗ 10 ಆಗಿದಿಲ್ಲ. 10 ತುಂಡು ಕೈಯಾಗ 10 ಮಂದಿ ಇರ್ತೀವಿ. ಎಲ್ಲರ ಕೈ ಕೂದಲನ ಅದು ಬೇರೆ ಅದ. ಕೂದಲೇನೆ ಅದು. ಪೂರ್ಣವಾಗಿದ್ದಾಗ ಕೂದಲ, ಈಗ ಅಪೂರ್ಣವಾಗಿ ತೋರಾಗನು ಕೂದಲ ಅದು ತಮ್ಮ. ಅನುಭವಕ್ಕೆ ಹೋಗಕ್ ನಾವು ಶಾಸ್ತ್ರಗಳನ್ನ ಆಯುಷ್ಯ ಯಾವಾಗ ಗೊತ್ತಿಲ್ಲ. ಬರೇ ನಾವ್ ಹಿಂಗೆ ಕುಂತ್ರೆ ಇದು ಮುಗಿಯೋದಲ್ಲ ಕತೆ. ಅದಂಗ ಪೂರ್ಣವಾದ ಬ್ರಹ್ಮ ಈ ಜಗತ್ತಿನ ಭೇದವಾಗಿ ಕಾಣ್ತದಲ್ಲ. ಏನೇ ಭೇದವಾಗಿ ಕಂಡ್ರು ಕೂಡ ಕಾರಣ ಕಾರ್ಯ ಇಲ್ಲ. ಅದ ನಿನ್ ಕೈಯಾಗದಲ್ಲ. ಕಾರಣವಾದ ಕೂದಲು ಕೈಯಾಗ ಅದ. ಅದಂತೆ ಕಾರಣವಾದ ಬ್ರಹ್ಮ ಪೂರ್ಣ ಅದಲ್ಲ. ಅಪೂರ್ಣವಾದ ದೇಹದಲ್ಲಿ ನೋಡಿದ್ರು ಕೂಡ ಅದೇ ಬ್ರಹ್ಮನ ಇರಬೇಕಲ್ಲ. ಹೀಗೆ ತಿಳ್ಕೋಬೇಕಾಗಿತ್ತು ಅಂದ್ರೆ, ನಾನು ಪ್ರಜ್ಞಾನಂ ಬ್ರಹ್ಮ. ನಾನು ಪ್ರಜ್ಞೆಯಿಂದ ಎಚ್ಚರ. ಯಾವಾಗ ಎಚ್ಚರ ಇದ್ದೆ ನೀನು ಎದ್ದಾಗನು ಎಚ್ಚರೀನಿ ವಿಶ್ವನಾಗಿ, ಸ್ವಪ್ನದಲ್ಲಿ ಎಚ್ಚರೀನಿ ತೈಜಸನಾಗಿ, ನಿದ್ರೆಯಲ್ಲಿ ಕೂಡ ಎಚ್ಚರೀನಿ ಪ್ರಾಜ್ಞನಾಗಿ, ಸೂರ್ಯದಲ್ಲಿ ಎಚ್ಚರೀನಿ ಕೂಟಸ್ಥನಾಗಿ. ನೀನು ಯಾವಾಗ ಮಕ್ಕಂಡಿದ್ದೆ? ಅದಕ್ಕೆ ಪ್ರಜ್ಞೆ ಅಂದ್ರು. ಈ 3 ಅವಸ್ಥೆಗಳಲ್ಲಿ ಒಂದು ಅವಸ್ಥೆ ಇನ್ನೊಂದು ಅವಸ್ಥೆಯಲ್ಲಿಲ್ಲ. ಒಂದು ಅವಸ್ಥೆಯಲ್ಲಿ ಇರುವಂತ ಅರಿವು ಇನ್ನೊಂದು ಅವಸ್ಥೆಯಲ್ಲಿಲ್ಲ. ಜಾಗೃತ ಅವಸ್ಥೆಯಲ್ಲಿ ಅರಿವಾದಲ್ಲ, ಜ್ಞಾನ ಆದ ನಮಗೆಲ್ಲರಿಗೆ. ಎಂಥ ಜ್ಞಾನ ಅದು? ಎಲ್ಲ ಸಂಸಾರದ ಎಲ್ಲ ಜ್ಞಾನ ಅದ. ಹೆಂಡರ ಜ್ಞಾನ, ಹೆಂಡತಿಗೆ ಗಂಡನ ಜ್ಞಾನ, ಗಂಡ ಹೆಂಡತಿಗೆ ಮಕ್ಕಳ ಜ್ಞಾನ,
ಮಗ ಮಗಳಿಗೆ, ಅಣ್ಣ ತಂಗಿಯರ ಜ್ಞಾನ, ಇವೆಲ್ಲವೂ ಜ್ಞಾನ ಅಲ್ಲ. ಮತ್ತೆ ಹಸಿವು ತೃಷೆಯ ಜ್ಞಾನ, ಇವೆಲ್ಲ ಜ್ಞಾನಗಳೇ. ಎಲ್ಲಾವಿವು ಜಾಗೃತದಾಗ. ಈ ಜಾಗೃತದಾಗ ಇದ್ದುವಂತ ಜ್ಞಾನ ಸ್ವಪ್ನದಾಗ ಆದೇನ್ರಿ? ಇಲ್ಲ. ಸ್ವಪ್ನದಲ್ಲಿ ಇದ್ದಂತ ಜ್ಞಾನ ನಿದ್ರೆಯಲ್ಲಿಲ್ಲ. ಇವೆಲ್ಲ ಅವಿದ್ಯೆಯಲ್ಲಿ ಅಡಗ್ತಾವ. ಅವಿದ್ಯೆಯಲ್ಲಿ ಹೇಗೆ ಅಡಗ್ತಾವಂತ ಮೊದಲೇ ಜೀವನ ಶಾಸ್ತ್ರದಲ್ಲಿ ಕೇಳಿ ಎಲ್ಲರೂ. ಯಾಕಂದ್ರೆ ಈ ಶಾಸ್ತ್ರ ಹೇಳೋದಕ್ಕೆ ಬಹಳ ಕಷ್ಟ ಅದು. ಎಂದೂ ಕೇಳೋರು ಮುಂದೆ ಒಂದು ವಾರ ಎಗ್ರಾಣಿ ಶಾಸ್ತ್ರ ಹೇಳ್ಬೋದು. 4 ವರ್ಷ ಶಾಸ್ತ್ರ ಕೇಳಿದ್ರು ಒಂದು 7 ದಿನ ಆಗೋದಿಲ್ಲ ನಿಮ್ಗೆ ಹೇಳಕ್ಕ. 7 ದಿನ ಎಲ್ಲರೂ 40 ನಿಮಿಷ ಹೇಳಿದ್ರೆ 4 ತಾಸು ಹೇಳೋಷ್ಟು ಬಲ ಅದ ನಿಮ್ಮಲ್ಲಿ. ಆದ್ರೆ ಹೇಳೋರು ಅಷ್ಟೇ ವರ್ಷ, ಕೇಳೋರು ಅಷ್ಟೇ ವರ್ಷ ಆದ್ಮೇಲೆ ಹೇಳೋದಕ್ಕೆ ಕಷ್ಟ ಅದಿಲ್ಲ. ಕೇಳೋರಿಗೇನಿಲ್ಲ, ಕೇಳೋರಿಗೇನಿಲ್ಲ. ಯಾಕಂದ್ರೆ ಆಯುಷ್ಯ ನೀವು ಹೇಳಿದ್ರೆ ಕಳೆದ ಮೇಲೆ ಅಂಥ ಕೇಳಿದವರ ಮುಂದೆ ಶಾಸ್ತ್ರ ಹೇಳೋದು ಬಹಳ ಕಠಿಣ. ಬಹಳ ಕಠಿಣ ಅದು. ತಿಂಗಳ ಹೇಳ್ಯಾರಂದ್ರು ಇನ್ನೂ ಹೇಳ್ಬೋದು. 10-20 ವರ್ಷ ಕೇಳಿದ್ರು ಒಂದು 2-3 ತಿಂಗಳು ಹೇಳಕ್ಕಾಗಲ್ಲ. ಹೇಳ್ಬೋದು. 20 ವರ್ಷ ತನಕ ಹಂಗೆ ಹೇಳ್ಕೊಂತ ಬರ್ಬೇಕಲ್ಲ. ಉಂಡ್ರೆ ನಿಮ್ಗೆ ಒಲ್ಲೆ ಅಂತೀರಿ, ತಿಂದ್ರೆ ಒಲ್ಲವ ಮೊನ್ನೆ ಉಂಡಿನೇ ಬಲ್ಲೆ ಬೇಸರ ಆಗ್ಯದ ಅಂತೀರಿ. ಕೇಳಿದ್ರೆ ನೀವು ಕೂಡ ನಮ್ಮ ಮುಂದೆ ಎಷ್ಟು ದಿನ ಕುಂದಿರ್ತಿದ್ರಿ. ಇವು ಸಮಸ್ಯೆ. ನಾನು ಗುರುಗಳಂತ ಹೆಮ್ಮೆ ಹೇಳ್ಕಂಗಿಲ್ಲ, ಗುರುಗಳಾದವ್ರಿಗೆ ಕಷ್ಟ ಅಂತ ವಿಚಾರ ಮಾಡಿ ನೋಡ್ರಿ. ನೀವು ಬೇಕಾದ್ರೆ ಅದು ಸುಮ್ಮನೆ ಕುಂತ ಸರಳ, ಗುರುವಾಗಿ ಕುಂದ್ರ ಸರಳ ಅದ, ಗುರುವಾಗಿ ಹೇಳೋದು ಕಷ್ಟ ಅದ. ಅದಕ್ಕಾಗಿ ಬಹಳ ಜನ ಗುರುವಾಗಿ ಸುಮ್ಮನೆ ಕುಂದ್ರದ ಬಹಳ ಚಲೋ ಅಂತ ಕುಂತ್ ಬಿಟ್ಟಾರ. ಹೇಳಿದ್ರಲ್ಲ ಕಷ್ಟ ಆಗದು, ಅದಕ್ಕೆ ಹೇಳೋದು ಬಿಟ್ಟ. ಬಸವಾನಂದರು, ಆರುಡ ಜ್ಯೋತಿ, ಶಿವಪುತ್ರ ಮಹಾಸ್ವಾಮಿಗಳು, ಮತ್ತೆ ಇನ್ನ ಉಳಿದಂತ ಮಹಾತ್ಮ ಎಷ್ಟೋ ಮಂದಿ ಯಾರ. ಬರೇ ಇಷ್ಟೇ ಸಂಪ್ರದಾಯ ಅಂತ ಹೇಳಂಗಿಲ್ಲ ನಾನು. ಬಹಳ ಅಂತಂತ ವೇದಾಂತ ಮಠಗಳೇ ಇವತ್ತು ಅಂಥ ಮಠಗಳಲ್ಲೇ ಮತ್ತೊಬ್ಬರನ್ನ ಕರೆಸಿ ಶ್ರಾವಣ ಮಾಸದಲ್ಲಿ ಪುರಾಣ ಹೇಳಿಸ್ತಕ್ಕಂಥ ಪರಿಸ್ಥಿತಿ ಬಂದಾದಂದ್ರೆ ನೀವೇ ವಿಚಾರ ಮಾಡ್ರಿ. ಯಾರಿಗೆ ಅಂಬೋದಿಲ್ಲ, ಯಾರಿಗೆ ಅನ್ನೋದಿಲ್ಲ, ಯಾರು ನಮ್ಗೆ ಹೊಟ್ಟೆ ಕಿಚ್ಚಲ್ಲ. ಯಾರಿಗಂದ್ರೆ ನಮ್ಗೇನು ಬರೋದ ತಿಳ್ಕೊಬೇಕಲ್ಲ. ನಾವು ಗುರುವಾಗೋದು ಕಷ್ಟ. ಹಾಗಾಗಿ ನಾನು ಯಾವಾಗಲೂ ಪರಿಪೂರ್ಣವಾದ ವ್ಯಾಪಕನಾದ ಪರಬ್ರಹ್ಮನೇ ನಾನಿದ್ದೀನಿ ವಿನಃ ತೂರ್ಯಾತೀತವನ್ನ ತಿಳಿಯುವಂತ ಪೂರ್ಣಿದ್ದೀನಿ. ಜಾಗೃತ ಅವಸ್ಥೆ ಸ್ವಪ್ನದಾಗ ಇಲ್ಲಂದ್ರೆ ಇದು ಪೂರ್ಣ ಅಲ್ಲಲ್ಲ. ಸ್ವಪ್ನಾವಸ್ಥೆ ನಿದ್ರೆ ಇಲ್ಲ ಇದು ಪೂರ್ಣ ಅಲ್ಲಲ್ಲ. ಇವು 3 ಅವಸ್ಥೆ ತೂರ್ಯದಲ್ಲಿಲ್ಲ, ಇವು 3 ಪೂರ್ಣ ಅಲ್ಲಲ್ಲ. ತೂರ್ಯ ಕೂಡ ತೂರ್ಯಾತೀತದಲ್ಲಿ ಇಲ್ಲ ಅಂದ್ರೆ ಇದು ಪೂರ್ಣ ಅಲ್ಲ. ಇವು 5 ಅವಸ್ಥೆಗಳನ್ನ ಅರಿಯುವಂತ ಪ್ರಜ್ಞೆ ಏನಿದ್ದಲ್ಲ ಅವನೇ ನೋಡು ಬ್ರಹ್ಮ. ಅವನೇ ನಾನೇ ಅವನಂತ ಏನು ಮಾಡಬೇಕಂದ್ರೆ ಹೇಳಿದ್ರವರು, ನೀವು ಇಂಥ ಒಂದು ಮಹಾವಾಕ್ಯದ ಸತ್ಯವಾದ ಮಾತನ್ನು, ಸುಳ್ಳಲ್ಲ ಸತ್ಯ ಅಂದ್ರು. ಸತ್ಯ ಅಂತ ಯಾವ್ದು ಕನ್ಬೇಕು? 3 ಕಾಲದಲ್ಲಿ ಯಾವುದು ಇದೆಯೋ ಅದು ಸತ್ಯ. ಅದೇ ಸತ್ಯ ಅಂತ ನಾವು ಯಾಕೆ ಒಪ್ಪಬೇಕು? ಮತ್ತೆ ಪ್ರಶ್ನೆ ಉಪಪ್ರಶ್ನೆ ಅಂತ ಇರ್ಬೇಕ. 3 ಕಾಲದಲ್ಲಿ ಯಾವುದು ಇದೆಯೋ ಅದು ಸತ್ಯ,
ಒಂದು ಕಾಲದಲ್ಲಿ ಇತ್ತು ಮತ್ತೊಂದು ಕಾಲದಲ್ಲಿ ಯಾವುದು ಇಲ್ಲವೋ ಅದೆಲ್ಲ ಮಿಥ್ಯಾ ಅಂತ ಹೇಳ್ತಾ ಬಂದ್ರು ನಾವು ಕೇಳ್ಕೊಂತ ಬಂದಿ ಗೊತ್ತಾಗಿದೆ. ಈಗ 3 ಕಾಲದಲ್ಲಿ ಇರ್ತಕ್ಕಂಥ ಅರಿವೇನದ ಜಾಗ್ರ ಸ್ವಪ್ನ ಸುಷುಪ್ತಿ ತಿಳಿಯುವಂತ ಅರಿವೇ ಆತ್ಮ ಅಂತ ನಾವೀಗಾಗಲೇ ಬಂದು ನಿಂತೀವಿ. ಒಂದು ಸ್ಟ್ಯಾಂಡರ್ಡ್ ಆದ್ರೆ ಇದೇ ಸ್ಟ್ಯಾಂಡರ್ಡ್ ಅಂತ ನೀವು ಒಪ್ಪಬೇಕಾದ್ರೆ ಯಾಕೆ ಒಪ್ಬೇಕು? ಅದಕ್ಕೆ ಹೇಳಿದ್ರು ಇದಕ್ಕೆ ವೇದ ಶ್ರುತಿ ಪ್ರಮಾಣ ಇರಬೇಕು, ಅದಕ್ಕೆ ಸ್ವಾನುಭಾವ ಬಂದಿರಬೇಕು ಮತ್ತು ಯುಕ್ತಿಯಿಂದ ಕೂಡಿರಬೇಕು. ಆವಾಗ ಇದು ಅನುಭವಕ್ಕೆ ಬಂದು ಸತ್ಯ ಅಂತ ಒಪ್ಪಿಕೊಂಡ್ರ ಅವರು. ಗುರುಗಳು ಹೇಳಿದ ಸತ್ಯ ಅಂತಲ್ಲ, ಅವ್ರು ಹೇಳಿದ್ದು ನೀನು ಸರಿನೋ ತಪ್ಪಂತ ತಿಳ್ಕೊಬೇಕಲ್ಲ. ಇದನ್ನ ಯಾರು ಹೇಳೋರು? ನೀನ್ ತಿಳ್ಕೊಬೇಕಾದ್ರೆ ಯಾವ ಸೂತ್ರ ಬೇಕಲ್ಲ ಕೈಯಲ್ಲಿ. ಆ ಸೂತ್ರ ಕೈಗೆ ಕೊಟ್ಟರು. ಇದು ಉಪನಿಷತ್ತು, ಭಗವದ್ಗೀತೆ, ಬ್ರಹ್ಮಸೂತ್ರ, ಉಪನಿಷತ್ತುಗಳ ಪ್ರಮಾಣ ಇರಬೇಕು, ಯುಕ್ತಿಗಳಿಂದ ಕೂಡಿರಬೇಕು, ನಿನ್ನ ಸ್ವಾನುಭಾವಕ್ಕೆ ಬಂದಿರ್ಬೇಕು. ಏನು ಸ್ವಾನುಭಾವ? ಉಪ್ಪು ತಿಂದ್ರೆ ಅನುಭವಕ್ಕೆ ಬರ್ತದಿಲ್ಲ, ಬೆಲ್ಲ ತಿಂದ್ರೆ ಅನುಭವಕ್ಕೆ ಬರ್ತದಿಲ್ಲ, ಮತ್ತೆ ಎಲ್ಲವೂ ಅನುಭವಕ್ಕೆ ಬರ್ತವಂದ್ರೆ ಅದರಂಗ ನಾ ಬ್ರಹ್ಮ ಅಂತ ಏನ್ ಹೇಳ್ತಾವ ಶ್ರುತಿ, ಅದು ನಿನ್ನ ಅನುಭವಕ್ಕೆ ಬರಬೇಕು. ಅದು ಜೀವನ್ಮುಕ್ತನ ಸ್ಥಿತಿ ಅಂತ. ಅದು ಜೀವನ್ಮುಕ್ತನ ಸ್ಥಿತಿ. ಅದು ಅನುಭವಕ್ಕೆ ಬಂದ್ಮೇಲೆ ಸಕ್ಕರೆ ತಿಂದು ಉಪ್ಪು ಅಂತ ಹೇಳ್ತಾನಪ್ಪ ನೀ. ಅನುಭವಕ್ಕೆ ಬಂದ್ಮೇಲೆ ಉಪ್ಪು ತಿಂದು ಸಕ್ಕರೆ ಅಂತ ಹೇಳ್ತಿದ್ದಿ, ಸಕ್ಕರೆ ತಿಂದು ಉಪ್ಪು ಅಂತ ಹೇಳ್ತಾನೆ. ಉಪ್ಪಿಗೆ ಉಪ್ಪೆ, ಸಕ್ಕರೆಗೆ ಸಕ್ಕರೆ, ಸಿಹಿಗೆ ಸಿಹಿ, ಕಹಿನಂತೆ ಹೇಳ್ಬೇಕಲ್ಲ. ಮತ್ತೆ ಆ ಸತ್ಯ ತಿಳುವಂಥವ್ರು ಮತ್ತೆ ಅನಿತ್ಯವನ್ನ ಮತ್ತೆ ನಿತ್ಯವನ್ನ ನೋಡಿ ಅನಿತ್ಯವನ್ನ ನಿತ್ಯ ಅಂತ ಹೇಳ್ತಾರೆ. ನಿತ್ಯವಾದ ನಿಮ್ಮ ಸ್ವರೂಪ ಅನಿತ್ಯ ಅಂತ ಹೇಳ್ತಾರೇನು? ಇವೆಲ್ಲ ಯಾಕೆ ಹೋಗ್ಬೇಕಂದ್ರೆ ಜಂಗ ಬಿಡ್ಬೇಕಂತಿದ್ರು ಬಸವಣ್ಣಂದು. ಜಂಗ ಬಿಡ್ಬೇಕು ತಮ್ಮ. ಅದಕ್ಕೆ ಅವ್ರು ಹೇಳಿದ್ರು ಗುರುಶಾಸ್ತ್ರಾದಿಗಳೇ ನಿನಗೆ ಪ್ರಮಾಣ ಅಂದ್ರು. ನೀನು ಯಾವುದೇ ಶಾಸ್ತ್ರ ಕೇಳಿ ಬೇಡಂಗಿಲ್ಲ ಅವರು. ಆದ್ರೆ ಯಾವುದನ್ನೇ ಕೇಳು ತಮ್ಮ ಗುರುಮುಖದಿಂದ ಕೇಳಂದ್ರ. ಯಾಕಂದ್ರೆ ಇದನ್ನ ನಿಶ್ಚಯ ಮಾಡಿ ನಿರ್ಣಯ ಮಾಡೋನು ಸದ್ಗುರುನಾಥ. ಇಲ್ಲಾಂದ್ರೆ ಆ ಶಾಸ್ತ್ರ ಹಂಗೆ ಹೇಳ್ತ್ರಿ, ಈ ಶಾಸ್ತ್ರ ಹಿಂಗೆ ಹೇಳ್ತ್ರಿ. ಭಗವದ್ಗೀತೆಯಲ್ಲಿ ಹಂಗೆ ಹೇಳದ, ಬ್ರಹ್ಮಸೂತ್ರದಲ್ಲಿ ಈಗ ಹೇಳದ, ಕರ್ಮದಲ್ಲಿ ಹಂಗೆ ಹೇಳಿದ್ರು, ಜ್ಞಾನದಲ್ಲಿ ಹಿಂಗೆ ಹೇಳಿದ್ರು. ಹಲವು ಮಂದಿ ಹಲವು ರೀತಿ ಹೇಳ್ತಾರೆ. ಅದನ್ನ ಸರಿನೋ ತಪ್ಪಂತ ನಿರ್ಣಯ ಮಾಡ್ಬೇಕಾದ್ರೆ ಗುರುವಿನಲ್ಲಿ ಹೋಗು ನೀನು. ಅದಕ್ಕೆ ಗುರು ಆದ್ರೂ ಕೂಡ ಹೇಗೆ ಹೇಳಬೇಕು? ಶಾಸ್ತ್ರ ಸಮ್ಮತವಾಗಿ ಗುರು ಹೇಳ್ಬೇಕು. ಏನ್ ಶಾಸ್ತ್ರ ಕೇಳೋದಂದ್ರೆ ಶಾಸ್ತ್ರ ಏನ್ ತಿಳ್ಕೊಂಡ್ ನೀನು? ಶಾಸ್ತ್ರೋಕ್ತಂ ಶಾಸನಂ. ಶಾಸ್ತ್ರದಲ್ಲಿ ಬರುವಂತ ಯುಕ್ತಿಗಳೇನಾವ ಅವೆಲ್ಲ ಶಾಸನ ಅಂದ್ರೇನು? ಇಂಥ ತಪ್ಪು ಮಾಡಿದ್ರೆ ಇಂಥ ಶಿಕ್ಷೆ, ರಾಜ ಮಾಡಿದ್ರೆ ಇಂಥ ಶಿಕ್ಷೆ, ರೈತ ಮಾಡಿದ್ರೆ ಇಂಥ ಶಿಕ್ಷೆ ಅಂತ ಹೆಂಗ ಕಾನೂನುಗಳವ. ಅದಂತೆ ಮುಮುಕ್ಷು ಆದವನು ಮೋಕ್ಷವನ್ನ ಪಡಿಬೇಕೆಂಬವನಿಗೂ ಮೋಕ್ಷದ ಮಾರ್ಗವನ್ನ ತೋರಿಸುವಂತ ಅವನಿಗೂ ಅಂದ್ರೆ ಏನರ್ಥ? ಗುರುವಿಗೂ ಶಿಷ್ಯರಿಗೂ ಕಾನೂನುಗಳವ. ಇಬ್ಬರಿಗೆ ಯಾವ ಕಾನೂನು? ಈಗ ಪೊಲೀಸರು ಏನ್ ಮಾಡ್ತಾರ ಅಂದ್ರೆ SP, DSP, DC ಎಲ್ಲ ಸಾಮಾನ್ಯ ಜನರ ತಪ್ಪುಗಳನ್ನ ಕಂಡು ಹಿಡಿದು ಕೇಸ್ ಹಾಕಿ ಜೈಲಿಗೆ ಕಳಿಸ್ತಾರ, ಕೋರ್ಟಿಗೆ ಕಳಿಸ್ತಾರ. ಮತ್ತೆ ಅವನಿಗೆ ಕಾನೂನು ಇಲ್ಲೇನು? ಮುಖ್ಯಮಂತ್ರಿಗೆ ಕಾನೂನು ಆದಂತ ಗಂಗಾ ಡಂಗೂರ ಅವ. ಮುಖ್ಯಮಂತ್ರಿ ಇಡೀ ಕರ್ನಾಟಕ ರಾಜ್ಯದ 6 ಕೋಟಿ ಪ್ರಜೆಗಳಿಗೆ ರಾಜ ಅಂತಂದವನು.
ಪ್ರಜೆಗಳ ಮೇಲೆ ಹೇರಿದ ಕಾನೂನುಗಳು ಈಗ ಅದೇ ಕಾನೂನು ತಾನು ಸಿಗಬೇಕು. ನಾನು ಯಾಕೆ ಹೇಳ್ತೀನಿ ಈ ಮಾತು ಅನುಭವಕ್ಕೆ ಬರಲಿ ಅಂತ. ಮತ್ತೆ ಬಹಳಷ್ಟು ಗುರುಗಳಿಗೆ ಶಿಷ್ಯರೆಲ್ಲರಿಗೆ ಕಾನೂನು ಹೇಳ್ತಾನಂದ್ರೆ ತಾನು ಕಾನೂನು ತಪ್ಪಿದ್ರೆ ಅವನ ಕಾನೂನಿಲ್ಲಿ. ಹಾಗಾಗಿ ಇಲ್ಲಿ ಏನ್ ಹೇಳಿದ್ರು, ಅಂತಪ್ಪ ಎಂಥವರು ಅಂಥ ಒಂದು ಷಡ್ಗುಣ ಐಶ್ವರ್ಯ ಸಂಪನ್ನನಾಗಿ ಜಗತ್ತಿನ ಶ್ರೀಕಾರಕ ಶಾಶ್ವತವಾಗಿ ಯಾರು ಉಂಟು ಅವರೇ ನಿಜವಾದ ಪ್ರಣಮ ಪಟಾಕ್ಷರಿಗಳು. ಪ್ರಣಾಮ ಅಂದ್ರೆ ಏನು? ಓಂಕಾರ. ಓಂಕಾರ ಅಂದ್ರೆ ಆತ್ಮ. ಸುಮ್ಮನೆ ಏನೇನೋ ಮಾತಾಡಿ ಗದ್ಲ ಕೆಲಸ ಅರ್ಥ ಇಲ್ಲ ಅಂತದ್ದು ಓಂಕಾರ. ಪ್ರಣಾಮ ಪಂಚ ಅಕ್ಷರ. ಪಂಚ ಏನಪ್ಪ ಅಕ್ಷರವಕ್ಕ? ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ. ಎಲ್ಲಿ ಪ್ರಣಾಮ ಪಂಚಾಕ್ಷರಿ ಇದು? ಎಲ್ಲಿ? ಮತ್ತೆ ಜನ ಹಂಗೆ ಗಾಳಿಪಟ ಧೂಳಿದ್ದಂಗ ಆಗ್ತದ. ಧೂಳೇ ಧೂಳು, ಜಾಗ ಸಿಗಂಗಿಲ್ಲ, ಮತ್ತೆ ಪ್ರಸಾದ ಸಿಗೋದಿಲ್ಲ. ಏನ್ ಜನ ಬಾ 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 ದೊಡ್ಡ ಲೆಕ್ಕ ದೊಡ್ಡ ಲೆಕ್ಕ ಅಂತ ಯಾರು ಹೇಳ್ತಾರಂದ್ರೆ ಅವ್ನು ದಡ್ರೆ ಹೇಳ್ಬೇಕಂತ. ದೊಡ್ಡ ಲೆಕ್ಕ ಅಂತ ಯಾರು ಹೇಳ್ತಾರ ಅವ್ರು ದಡ್ರೆ. ವಿಚಾರ ಮಾಡಿದವರು ಮಾತ್ರ ಆತ್ಮ ಒಂದೇ ದೊಡ್ಡದಂತ ಇದನ್ನ ಉಳಿದುವೆಲ್ಲ ಸಣ್ಣವಂದ್ರು ವಿಚಾರವಂತರು. ಎಷ್ಟು ಮಂದಿ ಸಿಗ್ತಾರ ಬುದ್ಧಿವಂತರು? ಸ್ವಲ್ಪ ಜನ ಇರೋರು. ಆಚಾರ್ಯ ಶಂಕರರಿಗೆ 4 ಮಂದಿ ಶಿಷ್ಯರು ಅಂತಂದ್ಮೇಲೆ ನಮ್ಮತ್ತರ ಗತಿ ಆದ್ರೂ ಕೂಡ ಸಂತೋಷ ಪಡಬೇಕು. ಸಂತೋಷ. ಮಹಾಭಾರತದಲ್ಲಿ ಪಾಂಡವರಿಗೂ 5 ಜನ ಪುತ್ರರು, ಕೌರವರಿಗೂ 101 ಜನ ಪುತ್ರರು. ಆದರೆ ಒಂದು ಪ್ರಸಂಗದಲ್ಲಿ ಬಂತು, ಅದು ಕತೆ ದೂರ ಅದಿರಲಿ. ದುರ್ಯೋಧನ ಮೊದಲುಗೊಂಡು ಧೃತರಾಷ್ಟ್ರನ 100 ಮಂದಿ ಮಕ್ಕಳು ರಣರಂಗದಲ್ಲಿ ಸತ್ತು. ಆ ದೃಶ್ಯವನ್ನು ನೋಡಿ ಆ ಮೊದಲೇ ಜ್ಞಾನದಿಂದನೂ ಕೂಡ ಕಣ್ಣಿನಿಂದನೂ ಕೂಡ, ಕಣ್ಣು ಕಾಣಿಸೋದಿಲ್ಲ ಅವನಿಗೆ ಧೃತರಾಷ್ಟ್ರನಿಗೆ. ಅಂಥವನಿಗೆ ಎಷ್ಟು ದುಃಖ ಆಗಿ ಕೊನೆಗೆ ಸಾಂತ್ವನಕ್ಕೆ ಬಂದಾಗ ಪ್ರಜ್ಞೆ ಬಂತು. ಹೌದಲ್ಲ, 100 ಮಂದಿ ಮಕ್ಕಳು ನನಗಂತ ಎಷ್ಟು ಹೆಮ್ಮೆ ಪಟ್ಟಿದ್ದೆ, ಎಷ್ಟು ಸಂತೋಷ ಪಟ್ಟಿದ್ದೆ, ಎಂಥ ತಂದೆ ಅಂತ ಅನ್ನಿಸ್ಕೊಂಡಿದ್ದೆ. ಆದರೆ ನನ್ನ ಕಣ್ಣು ಮುಂದೆನೆ ಎಲ್ಲರೂ ಸತ್ತು ಹೋದ್ರಲ್ಲ. ಇಂಥ 100 ಮಂದಿ ಮಕ್ಕಳಿರೋದಕ್ಕಿಂತ ಪಾಂಡವರ ಮಧ್ಯದಲ್ಲಿರುವಂತ ಅರ್ಜುನನಂತ ಒಬ್ಬ ಮಗ ಇದ್ರೆ ಸಾಕಾಗಿತ್ತಲ್ಲ ಅಂತ ಅವಾಗ ಬಂತ ಜ್ಞಾನ. ಅರ್ಜುನನಂತ ಒಬ್ಬ ಮಗ ಸಾಕಲ್ಲ, ಇವನ್ ತಗೊಂಡು ಏನ್ ಮಾಡ್ತದೆ? ಹಂಗ ನಾವು ಕೂಡ ವಿಚಾರ ಮಾಡಿದಾಗ ಅನಿಸ್ತದ, ಸಾವಿರಾರು ಲಕ್ಷಗಟ್ಟಲೆ ಇವತ್ತು ಭಕ್ತರು ಶಿಷ್ಯರ ಮಧ್ಯದಲ್ಲಿ ಇರುವಂತವರಿಗೆ ಮುಚ್ಚಿನಂತ ಮುಮುಕ್ಷಗಳು ಒಂದು 10 ಮಂದಿ ಸಿಕ್ಕರಂದ್ರೆ ನಮ್ಮಂತ ಪುಣ್ಯಾತ್ಮರು ಯಾರಿಲ್ಲ ಅಂತ. 10 ಮಂದಿ ಸಾಕು. ಅದು ಒಬ್ಬನೇ ಸಾಕಾದ್ಮೇಲೆ ಗೆದ್ದಕ್ಕೆ ಹಂಗ ವಿಚಾರ ಮಾಡನೆ. ಬಸವಾನಂದ್ರು ಹೇಳ್ತಿದ್ರು, ಶ್ರೀನಿವಾಸರು ಹೇಳ್ತಿದ್ರು, 4 ಮಂದಿ ಇದ್ದನ್ನೇ. ನಾನು ಯಾವಾಗ ಪ್ರಥಮದಲ್ಲಿ ಕಾಕರಗಲ್ಲಲ್ಲಿ ಅಪರಾತ್ರಿ 10 ಗಂಟೆಗೆ ತೋಟಿ ಸಾವನ್ನ ನಾವು ಹೋಗಿ ಮುಟ್ಟಿದ್ವಿ. ಅದಕ್ಕಿಂತ ಮುಂಚೆ 1 ವರ್ಷ ಅಲ್ಲಿ ಕಾಕರಗಲ್ಲಲ್ಲಿ ಅವ್ರ ಶಾಸ್ತ್ರ ಹೇಳ್ತಿದ್ರು, ಇದೇ ನಿಜಗೊಂಡಿರ್ದೆ. ನಾವು ಶನಿವಾರಕ್ಕೊಮ್ಮೆ ಊರಿಗೆ ಹೋಗ್ತಿದ್ವಿ. ಈಗಲ್ಲ, ಈಗ 4 ತಿಂಗಳ ವರ್ಷ ರೋಡಿಗೆ ಹೋಗ್ಲಿಕ್ಕಿಲ್ಲ. ಅವಾಗ ಶನಿವಾರ ಬಂದ್ರೆ ಹೋಗೋದೆ, ಅದು ಮಧ್ಯಾಹ್ನ ಹೋಗ್ಬಿಡೋದು.
ಅಷ್ಟು ಪ್ರೇಮ ಊರಿಂದು. ಅವ್ರು ಅಲ್ಲೇ ಇದ್ರು ಕೂಡ ಆತನ ಒಂದು ದಿನ ನಾವು ಮಾತಾಡಿಸಿಲ್ಲ, ಶಾಸ್ತ್ರ ಹೇಳ್ತಾನೆ ಕೇಳೋ ಹೋಗಲ್ಲ. ಯಾಕಂದ್ರೆ ನಿಜವಾದ ಜ್ಞಾನಿಗಳು ಬರೆದ ಲಕ್ಷಣ. ಅರಿಯದ ಮೂಢನ ಪರಿಯಲ್ಲಿರ್ತಾನೋ ನಿಜವರದ ಮಹಾಪುರುಷನು, ತನ್ನ ಕುರುಹು ದೂರದೆ ಎಲ್ಲರಂತೆ ಉಂಡು ಹುಟ್ಟು ಸಂಚರಿಪನು ಅಂತ ಏನ್ ನಿಜಗೊಂಡ್ರು ಲಕ್ಷಣ ಬರ್ದಲ್ಲ. ಎಂತ ಮಾತು! ಅದಕ್ಕೆ ಒಂದು ಕೂದಲಿನಷ್ಟು ಹೆಚ್ಚು ಕಡಿಮೆ ಇಲ್ಲಾರ್ದಂಗನೆ ಇದ್ದ ಸಿದ್ಧಿಗತ್ತ. ಯಾರು ಹೇಳ್ಬೇಕು ಜ್ಞಾನ ಹುಚ್ಚ ಅಂಥವ್ರು ಅಪರಾತ್ರಿಯಲ್ಲಿ 12 ಗಂಟೆಗೆ ನಮಗೋಸ್ಕರ ಶಾಸ್ತ್ರ ಹೇಳಿದ್ರು. ಚಿಮಣ ಹಚ್ಚಿಕೊಂಡು ಕರೆಂಟ್ ಹೋಯ್ತು, ಚಿಮಣ ಹಚ್ಚರಂದ 1 ತಾಸು ಹೇಳಿದ. ಕೈವಲ್ಯ ಪದ್ಧತಿ ಗ್ರಂಥದ ಜ್ಞಾನ ಪ್ರತಿಪಾದನಾ ಸ್ಥಳದ ಮೊದಲನೇ ಪದ್ಯ. ಭಾವುಗಳಿಗೆ ಅನುಗುಣವಾಗಿ ಆಗುತ್ತರ ಗುರುಕುಲದ ಇರುವನು ಇಂತೊಂದು ಈ ಕೆಳಗೆ ಹೇಳ್ತೀನಿ ಅಂತ ಹೇಳಿ ಪ್ರಾರಂಭ ಮಾಡಿದ್ರು. 1 ತಾಸಿನಲ್ಲಿ ಮುಗಿಸಿದ್ರು. ಬೆಳತ ನಮ್ಗೆ ನಿದ್ದೆ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂದ್ರೆ ಅದಕ್ಕೆ ಸಾಕ್ಷಿ ತೋರಿಸವ್ರಿದ್ರೆ ಅವ್ರಿಗೆ ನಾವು ಸಾಕ್ಷಿ, ನಾವು ಅವ್ರಿಗೆ ಸಾಕ್ಷಿ. ಸತ್ಯವಾದ ವಿಷಯಕ್ಕೆ ಯಾರದಾದ್ರೂ ಒಪ್ಪಲೇಬೇಕಲ್ಲ. ಅದಕ್ಕಿಂತ ಮುಂಚೆ ಗುರುಗಳ ಬಗ್ಗೆ ನಮಗೆ ಎಷ್ಟು ಪ್ರೀತಿ ಪ್ರೇಮ ಇತ್ತು ಅಂದ್ರೆ ಅತ್ಯಂತ ಪ್ರೀತಿ ಪ್ರೇಮ ಭಕ್ತಿಯಿಂದ ಇದ್ದೀವಿ ನಾವು. ಆದ್ರೆ ಈ ಗುರುಗಳಲ್ಲಿ ನಾವು ಕೇಳಿದಾಗ ಗೊತ್ತಾಯ್ತು ನಮಗ ದೋಷ ಏನಿಲ್ಲ. ಇಲ್ಲಿವರೆಗೂ ನಾವು ತಿಳ್ಕೊಂಡಿಲ್ಲ ಅಂದ್ರೆ ಆ ಕಡೆ ಇರಬಹುದು ಅಂತ ಅರ್ಥ ಮಾಡ್ಕೊಂಡು ಆವತ್ತಿನ ದಿನ ನಾವು ಈ ಕಡೆ ಬಂದ್ವಿ ನೋಡ್ರಿ. ಅವತ್ತನೇ ಬಂದ್ವಿ ನಾವು ಆವತ್ತ ನಿದ್ದೆ ಮಾಡಲಾದವರು ಬಂದ ಮೇಲೆ ಬಹಳ ವಿಚಾರ ಮಾಡಿ ಬೇಗ ಬಾಪ ಬೇಗ ಬಾ ಅಂದ್ರೆ ಅವ್ರು ಬರ್ಲಿಲ್ಲ. 3 ತಿಂಗಳು ಆದ ಮೇಲೆ ಕುಂಭದ್ರೋಣ ಶುರುವಾಯ್ತು. ಮಳೆ ಅಂತ ದೊಡ್ಡ ಮನೆ ತಡ ಸೋರಕಾಯ್ತು. ಅವಾಗ ಅಣ್ಣ ಅತ್ತಿಗೆವರು ಅಲ್ಲಿ ಶಕ್ತಿನಗರಕ್ಕೆ ಹೋಗಮು ಅಂತೇಳಿ ವಿಚಾರ ಮಾಡಿ, ಮತ್ತೆ ನಾವು ಹೋದ್ರೆ ನಿನ್ ಕಷ್ಟ ಆಗ್ತದಪ್ಪ, ದೇವೇಂದ್ರಪ್ಪ ಬಾ ಅಂತ ಹೇಳೋಣ, ನೀನು ಬಂದ್ಬಿಡು ಹೋಗಮಂತ ಅವ್ರು ಹೇಳ್ದಾಗ ಆಯ್ತು ಅಂತ ಬಂದ್ಮೇಲೆ ನಡೀತು ನೋಡ್ರಿ ಶಾಸ್ತ್ರ. ಯಾಕೆ ಅದು ನಮಗೆ ಇಷ್ಟು ಗಟ್ಟಿತನ ತಂದಂದ್ರೆ ಆ ಪುಣ್ಯಾತ್ಮ ಇರೋದಂಗಿದ್ನಲ್ಲ ಅವ್ರು ಅಷ್ಟು ಗಟ್ಟಿದ್ದು. ಅರಿಯದ ಮೂಢನ ಪರಿಯುಳಿರ್ಪನು ನಿಜವರದ ಮಹಾಪುರುಷನ್. ಸುಳ್ಳು ತಿಳ್ಕೊಂಡವರೆಲ್ಲ ದೃಢಪರೋಕ್ಷ ಜ್ಞಾನಿಗಳು. ಇಲ್ಲಂದ್ರೆ ಸಾಮಾನ್ಯನ್ರಿ ನಾವು ಹಿಂದೆ ಬಹಳ ಮಂದಿಗೆ ಸಿದ್ಧಾರೂಢ ಕಾಲಕ್ಕ, ಗದಗಿನ ಶಿವಾನಂದ ಮಹಾಸ್ವಾಮಿ ಕಾಲಕ್ಕ, ಕಡಕೋಳ ಮಡಿವಾಳಪ್ಪ ಇಂಥವ್ರು, ಆಮೇಲೆ ಗುರು ಗೋವಿಂದ ಭಟ್ಟ ಅವರೆಲ್ಲ ಪವಾಡಗಳನ್ನ ಅಥವಾ ಅವರ ಮುನ್ಸೂಚನೆಯನ್ನು ಕೇಳಿವಿಲ್ಲ ಅಂತಲ್ಲ. ನಾವು ಪ್ರತ್ಯಕ್ಷ ನಮ್ಮ ಪ್ರಮಾಣ ಸಿಗ್ಲಿಂತ ಇಂಥ ದಿವಸ ಹೋಗ್ಬೇಕು, ಪ್ರಾಣ ಬಿಡ್ಬೇಕಂದ್ರೆ ಅಂಥ ದಿವಸ ಹೋಗಿ ಅದೇ ಸಮಯಕ್ಕೆ ಪ್ರಾಣ ಬಿಟ್ಟನಂದ್ರೆ ಈಗ ಅವ್ರ ತಪಸ್ಸು ಇದ್ದಿಲ್ಲಂದ್ರೆ ನೀವೇ ಹೇಳ್ರಿ. ಇದ್ದಿಲ್ಲಂದ್ರೆ 8 ದಿನ ಮೊದಲೇ ಹೇಳಿ ಅಲ್ಲಿ ಸಮಾಧಿ ತಯಾರಾಗದಂದ್ರೆ ನಡೆ ಹೋಗಮ್ಮ ಅಂದ. ಯಾಕಪ್ಪ ಅಂದ್ವಿ, ಮೊದಲು ಹೇಳಿದ್ದೇನು ಈಗ ಹೇಳದೇನಂದ್ರೆ ಇಲ್ಲ ತಮ್ಮ ಒಂದ್ ಕಡೆ ಮುಖ ಮಾಡಿ ಬಂದ್ರೆ ಒಂದೇ ಕಡೆ ಹೋಗ್ಬಿಡಮಂದ. ಅದು ಮನೆ ಕರ್ಕೊಂಬಂದು ಒತ್ತಾಯ ಮಾಡಿ ಕೊನೆಗೆ ಅದೇನ್ ಬಂತು, ನಮಗೆ ವಿರುದ್ಧ ಆಗುವಂತ ಪ್ರಸಂಗ ಬಂತು. ಜ್ಞಾನಿಗಳಿಗೆ ಬಹಳ ಮಾತಾಡಬಾರ್ದಂತ ಶಾಸ್ತ್ರ. ಅಲ್ಲಿ ಗೊತ್ತಿರ್ಬೇಕು ನಮ್ಗ. ಇಲ್ಲಾಂದ್ರೆ ಹುಚ್ಚರು ಓದಿರ್ದಂಗೆ ಬದರಿದ್ದೆ ಯಾರಲ್ಲಿ ಓದಿರ್ಬೇಕು, ಯಾರಿಗೇನ್ ಹೇಳ್ಬೇಕು, ಯಾರ ಮುಂದೆ ಏನ್ ಮಾತಾಡ್ಬೇಕು. 2-3 ಸಲ ಹೇಳಿದಾಗ ಇಲ್ಲ ತಮ್ಮ ಅಂತಂದಾಗ ಮುಂದೆ ಹೋದ್ರೆ ಮತ್ತೆ ಅವ್ರು ಏನು ಅಂದ್ರೆ ಏನ್ ಮಾಡ್ತೀವಿ, ನಮ್ಗ ತೊಂದ್ರೆ ಅಂತ ಹೇಳಿ ಗುರುವಿನ ಶಾಪಕ್ಕೆ ಒಳಗಾಗ್ರಂತ ಸರ್ಕೊಂಡು ಓದಿವಿ. ಅಲ್ಲಿ ಆ ಥರ ಆಯ್ತು, ಮತ್ತೆ ಬಂದ್ವಿ. ಅವತ್ತ ಅಂತ ನಿಜವರ್ಧ ಮಹಾಪುರುಷರಿಂದ ನಾವೇನೋ ಸ್ವಲ್ಪ ಶಾಸ್ತ್ರ ಕೇಳಿವಂತ ಇವತ್ತು ಈ ವೇದಿಕೆ ಮೇಲೆ ಕುಂತು ಮಾತಾಡಕ್ಕೆ ಸ್ವಲ್ಪ ನಾಲಿಗೆಯಲ್ಲಿ 2 ಶಬ್ದ ಬರ್ತಾವ. ನಾವೇನ್ ದೊಡ್ಡ ಪಂಡಿತರಲ್ಲ.
ಕಾಶಿ ಅಭ್ಯಾಸ ಮಾಡಿದವರಲ್ಲ. ಇವತ್ತ ಈಗ ಇದರಲ್ಲಿ ಕುಂತು ಅದು ನಿಮ್ಮ ಮುಂದೆ ಕುಂತು ಹೇಳಷ್ಟು ನನಗೆ 4 ಮಾತು ಬರ್ತಾವಂದ್ರೆ ನಾನು ಬಹಳ ಒಂದೊಂದ್ಸಲ ಯೋಚನೆ ಮಾಡ್ತೀನಿ, ರಾತ್ರಿ ನಿದ್ದೆ ಬರಂಗಿಲ್ಲ ಯೋಚನೆ ಮಾಡಿದ್ರೆ. ಮೊದಲೇ ಹೇಳಿದ್ರೆ ಕೇಳಲಾದ್ರ ಮುಂದೆ ಹೇಳ್ಬೋದು, ಕೇಳಿದವರ ಮುಂದೆ ಹೇಳ್ಬೇಕಲ್ಲಪ್ಪ. ಇದು ಸಾಕ್ಷಾತ್ ಬ್ರಹ್ಮಸಭೆ. ಇದು ಬ್ರಹ್ಮವಿದ್ವೈ ಬ್ರಹ್ಮೈ ಭವತಿ ಅಂತ ಹೇಳಿದ್ರೆ ಶಾಸ್ತ್ರ. ಎಲ್ಲರೂ ಬ್ರಹ್ಮಜ್ಞಾನವನ್ನು ತಿಳ್ಕೊಂಡ ಮೇಲೆ ಅಂತ ಬ್ರಹ್ಮ ಸಭೆಯಲ್ಲಿ ಬ್ರಹ್ಮನಿಗೆ ಚ್ಯುತಿ ಬರದಂತೆ ಬ್ರಹ್ಮಜ್ಞಾನ ಅನುಭವ ತಂದು ಕೊಡಬೇಕಾದ ಸಾಮಾನ್ಯ ಕೆಲಸ ಅಲ್ಲ ಇದು, ಬಹಳ ಕೆಲಸ. ಆದ್ರೆ ಇದು ಎಷ್ಟೇ ಕಷ್ಟ ಇಲ್ಲ ಕೂಡ ಸರಳವಾಗಿ ನಡಿಬೇಕಾಗಿದ್ರೆ ಅದಕ್ಕೊಂದೇ ಅದಕ್ಕೇನು ಬೇಕಾಗಿದೆ ಅಂದ್ರೆ ಗುರುವಾಕ್ಯದಲ್ಲಿ ಶ್ರದ್ಧೆ ಬೇಕಷ್ಟೆ. ಗುರುವಿನಲ್ಲಿ ಭಕ್ತಿ, ಗುರುವಾಕ್ಯದಲ್ಲಿ ಶ್ರದ್ಧೆ. ಪರಮಾನುಭವದಲ್ಲಿ ಹೇಳಿಲ್ಲ ನಿಮ್ಗೆ, ಅನುಭವ ಸಾರದಲ್ಲಿ ಹೇಳ್ಯಾರ. ಗುರು ನಡೆದದೆ ಯಾತ್ರೆ ಕಾಶಿ ಅಂದ್ರು, ಗುರು ನುಡಿದುದು ಅದೇ ವೇದ ಅಂತ. ವೇದ 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 ಏನ್ ವೇದ? ಅದಕ್ಕೆ ಅಲ್ಲಿ ಮಹಾತ್ಮರು ಅನುಭವಿಯ ಮಾತೆ ವೇದ ಸರ್ವಜ್ಞ ಅಂತ ಹೇಳಿದ್ರು. ಅನುಭವದ ಮಾತು ಅವ್ರು ನಿಜ. ಇವತ್ತಿನವರೆಗೆ ನೀವು ವೇದ ಪ್ರಮಾಣ, ಶ್ರುತಿ ಪ್ರಮಾಣ, ಅವರು ಪ್ರಮಾಣ, ಇವ್ರ ಪ್ರಮಾಣ ತಪ್ಪಂತಲ್ಲ. ಯಾರು ಎಷ್ಟೇ ಪ್ರಮಾಣ ತಂದಿಟ್ಟು ಮುಂದಿಟ್ರು ಕೂಡ ಏನು ಬಸವಾನಂದರು ಸಿಲ್ಲಿಕಾತ್ಮವ್ರು ಹೇಳಿರಲ್ಲ, ಆ ಅನುಭವಿಯ ಮಾತೆ ವೇದ ಪ್ರಮಾಣ ಅಂದ್ರೆ ಅದನ್ನ ಕಿತ್ತಿ ಹಿಂದಾಕಿ ಮುಂದೆ ಹೋದಂಥವ್ರು ಯಾರಿಲ್ಲ, ಹೋಗಕ್ಕೆ ಬರೋದಿಲ್ಲ. ಸತ್ಯ ಎರಡಾವೇನು? ಮತ್ತು ಸತ್ಯ ಹೇಳಿದ ಮೇಲೆ ಮಿಥ್ಯದ ಭಯ ಬೇಕೆ? ಮಿಥ್ಯ ಎಲ್ಲಿರ್ತದೆ? ಆ ಕಾರಣ ಗುರುಮುಖದಿಂದ ಕೇಳಬೇಕು ವಿನಃ ತಾನೇ ಸ್ವತಃ ನೋಡಬಾರದು. ಯಾವುದನ್ನು ನೋಡ್ರಂತಾರ ಅವ್ರು ಶಾಸ್ತ್ರ. ನೋಡಬಾರದಂತಲ್ಲ, ಶಾಸ್ತ್ರ ನೋಡ್ಬೇಕಾದ್ರೆ ಗುರುಮುಖದಿಂದ ನೋಡಬೇಕು. ಯಾಕಂದ್ರೆ ಇವು ಶಾಸನಗಳು. ಮತ್ ನಾವೆಲ್ಲ ಕೋರ್ಟಿಗೆ ಚೀಫ್ ಮಿನಿಸ್ಟರ್, ಪ್ರಧಾನಮಂತ್ರಿ ಅವರೆಲ್ಲ ಇದ್ರು ಕೂಡ ದೊಡ್ಡ ದೊಡ್ಡ ಅಧಿಕಾರಿಗಳು. ಪ್ರಧಾನಮಂತ್ರಿ ಸಾಮಾನ್ಯ ಅಲ್ಲ, ಮುಖ್ಯಮಂತ್ರಿ ಸಾಮಾನ್ಯ ಅಲ್ಲ. ತಮ್ಮ ಮೇಲೆ ಬಂದಂತ ಕಾನೂನು ಹೋರಾಟದಲ್ಲಿ ವಕೀಲರು ಇರ್ತಾರ. ಅವರು ತಾವ್ಯಾಕೆ ಮಾಡಬಾರ್ದು ವಾದ? ತಾವೇ ವಾದವನ್ನ ಮಾಡಿದರೆ ಅವನಿಗೆ ಸೋಲು ಕಟ್ಟಿಟ್ಟ ಬುದ್ಧಿ. ಅದಕ್ಕೆ ಯಾರು ಬೇಕಾಗಿದೆ? ಕಾನೂನು ತಜ್ಞರಂತ. ಕಾನೂನು ತಜ್ಞರು ಇರ್ತಾರಿಲ್ಲ ಕೋರ್ಟ್ನಲ್ಲಿ. ಮತ್ತೆ ನಿಮಗ್ ಗೊತ್ತಿದ್ದ ವಿಷಯ ಅವ್ರಿಗೆ ಹೇಳಿ ಬರ್ತದೆ, ಅದನ್ನ ನೀವೇ ಹೇಳ್ಬೋದಾಗ್ತಲ್ಲ ಕೋರ್ಟ್ನಾಗ. ಇಲ್ಲಿ ನಡೆಯಂಗಿಲ್ಲ. ಅಲ್ಲಿ ಕಾನೂನು ಸಲಹೆಗಾರನೇ ಬೇಕು. ಅದರಂತೆ ಇಲ್ಲಿ ಶಾಸ್ತ್ರಗಳನ್ನ ನಾವು ನೋಡಬೇಕಾಗಿತ್ತು ಅಂದ್ರೆ ಶಾಸನ ಬಲ್ಲಂತ ಸದ್ಗುರುನಾಥನೇ ಬೇಕು, ಅವನೇ ಬೇಕು. ಅದಕ್ಕೆ ಗುರುನಾಥ ಏನು ಮಾಡ್ತಾನಂದ್ರೆ ಅಪರಾಧಿಗಳನ್ನ ನಿರಪರಾಧಿ ಅಂತ ಅಪರಾಧಿಗಳ ಪರವಾಗಿ ಹೋರಾಟ ಮಾಡೋದೇ ವಕೀಲರ ಕೆಲಸ. ಅವನು ಮಾಡಿಲ್ಲ 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 ಅಂತ ಹೇಳ್ಬೇಕು, ಮಾಡ್ಯಾನಂತ ಹೇಳ್ತದಲ್ಲ ಅದು ಹಂಗ ಮಾಡಿಲ್ಲ ಹಂಗ ಮಾಡ್ಯಾನ, ಅದಕ್ಕೆ ಕಾನೂನು ಸಂಬಂಧ ಇಲ್ಲ ಅಂತ ಹೊಡೆದಾಕ್ಬಿಡ್ತಾನ ಲಾಯರ್. ಹೌದಿಲ್ಲ? ಅದರಂತೆ ಇಲ್ಲಿ ನಮಗೂ ಕೂಡ ಕಾನೂನು ಏನು? ಕಾನೂನು ನರಕ ಲೋಕದಲ್ಲಿ ಹೋಗಿ ಬೀಳುವುದೇ ಕಾನೂನು. ಜೈಲೇ ಬಿಡ್ತಿಲ್ಲ ಸುಮ್ಮನಿದ್ರೆ. ಎಲ್ಲ ಬಿಡಪ್ಪ ವಕೀಲ ಹೇಳಕ್ಕಾಗಲ್ಲ ನಮ್ಮನಂದ್ರೆ ಸೀದಾ ಕರ್ಕೊಂಡು ಹೋಗ್ತಾರೆ, ಎಲ್ಲಿ ಜೈಲಿಗೆ ಹಾಕಿಬಿಡ್ತಾರೆ. ಕೇಳಕ್ ಹೋಗೋದು ನೀನು.
ವಕೀಲ ಇದ್ದಾಗ ಮಾತ್ರ ನಡೀತದೆ ನೋಡಿ. ಜಾಮೀನು ತಗೊಂಡು ವಾದ ವಿವಾದ ಅದನ್ನು ಸರಿ ಮಾಡೋ ಪ್ರಯತ್ನ ಮಾಡ್ತಾರೆ. ಅದಂಗ ನೇರವಾಗಿ ನೀನು ಓದಿ ಅಂದ್ರೆ ನೀನು ನರಕ ಲೋಕದ ಜೈಲಿನಲ್ಲಿ ಅಂದ್ರೆ ಮುಂದೆ ಹುಟ್ಟುತ್ತಿದ್ದಿ, ತಾಯಿ ಗರ್ಭದ ಬೀಳ್ತಿದ್ದಿ. ಇದನ್ನ ಬೀಳಲಾದಂಗ ಮಾಡಬೇಕು. ನೀನು ಮಾಡಿದ್ದು ತಪ್ಪು ಮಾಡಿದ್ದಿಲ್ಲ ಅಂತಲ್ಲ, ಆ ತಪ್ಪುಗಳನ್ನ ತಪ್ಪು ಅಲ್ಲ ಅಂತ ಹೇಳಿ ಸರಿ ಅಂತ ವಾದ ಮಾಡೋನು ಯಾರು? ಗುರುನಾಥ, ವಕೀಲ. ಪಾರಮಾರ್ಥ ಜಡ್ಜ್ಮೆಂಟ್ ನೋಡ್ರಿ ಗ್ರಂಥ. ಅವನ್ ಏನ್ ಮಾಡಿದನ್ರಿ, ನಮ್ಮ ಜೈಲಿಗೆ ಹೋಗಲಾರಂಗ್ ಮಾಡಿದ್ಮೇಲೆ ವಕೀಲ ಭಾರಿ ವಕೀಲ ಅಂತೀವಿ ನಾವು. ಬೇರೆ ವಕೀಲ ಕೊಟ್ರೆ ಹಾಕಿದ್ದಿಲ್ಲಪ್ಪ ಈ ಕೆಲಸ ಅಂತೀವಿ. ಅಂತ ಕಠಿಣವಾದದನ್ನು ಮಾಡ್ತಾರ ಚತುರಮತಿ ವಕೀಲರು. ಅದಂತೂ ಎಂಥ ಪಾಪವನ್ನು ಮಾಡಲಿ, ಎಂಥ ಪಾಪವನ್ನು ಮಾಡಿರಿ ನೀವು, ಅಂತೆಲ್ಲ ಪಾಪಗಳನ್ನು ಮಾಡಿದ್ದನ್ನ ಅವನು ಏನ್ ಮಾಡ್ತಾನ, ಮನ್ನಣೆ ಮಾಡೋವಂಗ ನಿರಪರಾಧಿ ಅಂತ ಘೋಷಿಸ್ತಾನ. ಇಷ್ಟೆಲ್ಲ ತಪ್ಪ ಮಾಡಿದ್ರು ಕೂಡ ಈ ವ್ಯಕ್ತಿ, ಈ ಜೀವಿ ಅಪರಾಧ ಮಾಡಿಲ್ಲ. ಯಾಕೆ ಮಾಡ್ಲಿಲ್ರಿ ಅಂದ್ರೆ ತಿಳಿಲಾರ್ದ ಮಾಡ್ಯಾನ. ತಿಳಿದು ಮಾಡಿದ್ರೆ ಶಿಕ್ಷೆ ಅದ. ಈಗ ದೊಡ್ಡವರು ಇಲ್ಲೆಲ್ಲ ರೋಡಿಗೆ ಬಿದ್ದಿರ್ತದ, ಆ ಒಂದು ಹುಡುಗ ಕಳ್ಕೊಂಡವರು ಇಂದ ಹುಡುಕಿ ಅಂತ ಬರ್ತಾರ, ಮುಂದೆ ನೋಡಿದ್ರೆ ಹುಡುಗ ಅದನ್ನ ತಗೊಂಡು ಮನೆಗೆ ಬಂದ್ಬಿಡ್ತಾರ. ಅವ್ರು ನೋಡ್ಯಾರ ಇವನೇ ತಗೊಂಡೋಗ್ಯ. ಅವರು ಬಂದು ಏನ್ ಮಾಡ್ತಾರೆ, ಮನೆಯವರಿಗೆ ನಿಮ್ಮ ಹುಡುಗ ನಮ್ಮ ಸಾಮಾನು ಬಿದ್ದಿತ್ತು ಮನೆಗೆ ತಗೊಂಬಂದ ನೋಡ್ರಿ ಕೊಡ್ರ ಅಂತ ಇಷ್ಟೇ ಕೇಳ್ತಾರಿಲ್ಲ. ಯಾಕಂದ್ರೆ ತಿಳಿಯಾರ್ದ ಮಾಡಿದಂತ, ತಿಳಿಯಾರ್ದ ಮಾಡಿದ, ಅದಕ್ಕೆ ಶಿಕ್ಷೆ ಇಲ್ಲ. ಅದೇ ತಂದೆ ತಾಯಿ ರೂಢಿ ಬಿದ್ದು ತಗೊಂಡು ಮನೆಗಿಟ್ರೆ ಬುದ್ಧಿ ಆದ ಕೇಳ್ತಿಲ್ಲ. ಯಾಕಂದ್ರೆ ತಿಳಿದು ಅನ್ಯ ಧನ ವಿತ್ತಾಪಹರಣ. ಅನ್ಯ ಧನ ವಿತ್ತನ್ ಹಣ, ಅಪಹರಣ. ಹುಡುಗ 500 ರೂಪಾಯಿ ನೋಡು ಜೋಬಾಯಿ ತಾಂಡ್ರೆ ನಗುತ್ತಾನ ಮನುಷ್ಯ ತಂದೆ. ಇನ್ನೊಬ್ಬನ ಯಾವನ 100 ರೂಪಾಯಿ ನೋಟು ಕೈಯಾಗ ಕಾಪಾಡ್ಕೊಡ್ತಾನೆ. ಹೌದು. ಅದರಂತೆ ಸದ್ಗುರುನಾಥ ಏನ್ ಮಾಡ್ತಾನ, ಜೀವಿಗಳ ಪರವಾಗಿ ವಾದ ಮಾಡ್ತಾನ ಪರಮಾತ್ಮನಲ್ಲಿ. ಸುಮ್ಮನೆ ಅಲ್ಲ ಅದನ್ನ ಕೆಲಸ. ಮತ್ತೆ ಇಷ್ಟೆಲ್ಲ ಮಾಡಿದವನಿಗೆ ಏನ್ ಕೊಟ್ಟದ ವಕೀಲಿಗೆ? ಸುಮ್ಮನೆ ಮಾಡ್ತಾನ ಅವನ ಫೀಸ್ ಅದ, ಫೀಸ್ ಕೊಡ್ಬೇಕು. ಇಲ್ಲಾಂದ್ರೆ ಕೇಸು ಉಲ್ಟಾ ಪಾಟ ಮಾಡ್ತಾರ ಅವರು. ನಿನ್ನಂಗಾದ್ರು ಆ ಕಡೆ ಬಿಡ್ತಾರ ನಾವು. ಅಲ್ಲಿ ರೊಕ್ಕ ಕೊಡೋದದ. ಇದೇನದ, ಗುರುವಿಗೆ ಮನಸ್ಸು ಕೊಟ್ಟು ಶರಣೆಂಬುದಲ್ಲದೆ ಕಳತೆ ಏನುಂಟು ಅಂತ ಮೈತಾದ ಹೇಳಿ. ಏನು ಕೊಟ್ಟೇವ ಅಂತ ನೀನು ಅಂದಾಗ ಗುರುವಿಗೆ ನೀನು ಈ ಯಾವ ಸಂಸಾರ ಬಂಧನದಲ್ಲಿ ಬೀಳಬೇಕಾಗಿತ್ತು ಅಂಥವನ್ನ ಬಿಡುಗಡೆ ಮಾಡಬೇಕಾಗಿದ್ರೆ ಆ ಸದ್ಗುರುನಾಥ ಏನು ಮಾಡ್ತಾನ್ರಿ? ಶಾಸ್ತ್ರ ಎಂಬ ಕಾನೂನುಗಳನ್ನು ಮುಂದಿಡ್ತಾನ. ನೋಡು, ಇವನ್ ಮಾಡ್ಯಾನ, ಇನ್ನ ಒಳಗ ಹೋಗ್ಬೇಕು. ಇವನ್ ಮಾಡ್ಯಾನ, ಹೌದು ಇವನೇ ಮಾಡ್ಯಾನ. ಇವನು ಮಾಡಕ್ ಬರಂಗಿಲ್ಲ, ಮಾಡಿಲ್ಲ ಅಂತ. ಯಾಕೆ ಮಾಡಿಲ್ಲ? ಇವನಿಗೆ ಕೈನೇ ಎಲ್ಲ ಏನ ಮುಟ್ಟ್ಯಾನ ಅಂತ ಹೇಳಿದ್ರೆ ಹೆಂಗೆ ಹೇಳ್ತಿಲ್ಲ ಹೇಳಿ ನ್ಯಾಯಾಧೀಶರೇ? ಆತ್ಮನಿಗೆ ಕೈ ಇಲ್ಲ, ಕಾಲಿಲ್ಲ, ಕಣ್ಣಿಲ್ಲ, ರೂಪಿಲ್ಲ, ರಸ ಇಲ್ಲ, ಗಂಧಿಲ್ಲ, ನಿರಾಕಾರವಾಗಿರ್ತಕ್ಕಂಥ ಒಬ್ಬ ಆತ್ಮ ಇನ್ನು ಆಕಾರದ ಇವೆಲ್ಲವನ್ನ ಕದಿತೇನ, ಕಳ್ತನ ಮಾಡ್ಯಾನ ಅಂತ ಹೇಳಿದ್ರೆ ಈ ತೆಗಿರಿ ಕಾನೂನು ಅಂತ ಅನುಭವಕ್ಕೆ ತೆಗಿರಿ. ಉತ್ತರ ಹಾಕಿದ್ ನೋಡವನು. ಅಂದಾಗ ಇವನ್ನೆಲ್ಲ ಮಾಡಿದವರು ಯಾರು? ಕರ್ಮಜನ್ಯ ಶರೀರ. ಕರ್ಮ ಮಾಡಿದ್ದು, ಕಳ್ತನ ಮಾಡಿದ್ದು, ಅಪಹರಣ ಮಾಡಿದ್ದು, ಪರವದಿನಲ್ಲಿ ಕೂಡಿದ್ದು,
ಏನೇನೋ ಮಾಡೋದಂದ್ರೆ ಈ ದೇಹ ಮಾಡಿದ ವಿನ ಆತ್ಮ ಮಾಡೋವನ್ನೆಲ್ಲ. ದೇಹ ಮಾಡಿದಂದ್ರೆ ದೇಹಕ್ಕೆ ನೀವು ವಿಶೇಷ ಕೊಡಬೇಕು, ನನ್ನ ಕಕ್ಷದಾರಿಗೆ ಹೆಂಗ ಶಿಕ್ಷೆ ಅಂತ ಅವನು ವಾದ ಮಾಡ್ತಾನೆ. ಹೌದಿಲ್ಲ? ಈ ರೀತಿ ವಾದವನ್ನ ಮಾಡಿ ಯಾರು ಬಂಧನದಿಂದ ಬಿಡುಗಡೆ ಮಾಡ್ತಕ್ಕಂಥವ್ರಾರ ಅವರಿಗೆ ಶ್ರೀ ಗುರು ಅಂತ ಕರೆದ್ರು, ಸದ್ಗುರು ಅಂತ ಕರೆದ್ರು, ಷಡ್ಗುಣ ಐಶ್ವರ್ಯ ಸಂಪನ್ನ ಭರಿತ ಅಂತ ಕರೆದ್ರು. ಏನೇ ಕರೆದ್ರು ಕೂಡ ನಾವು ಬಹಳ ಎಚ್ಚರದಿಂದ ಹೋಗ್ಬೇಕು ನೋಡ್ರಿ. ಕೇಳಿದ ಮೇಲೆ ಎಚ್ಚರ ತಪ್ಪಬಾರ್ದಂತ. ಮಲಿಕಂಡವ್ರಿಗೆ ಎಚ್ಚರ ಆದ ಮೇಲೆ ಏನ್ ಮಾಡ್ತಂದ್ರೆ, ನಿದ್ದೆಗಣ್ಣಾಗಿದ್ದಂಗ ಮನುಷ್ಯ ಸ್ವಲ್ಪ ಹೆಚ್ಚಾಗಲ್ಲಂತ ಒಂದು ಬೀಡನ ಸೇದ ಸಿಗರೇಟ ಸೇದ ಸ್ವಲ್ಪ ಒಗ್ಗರಣೆ ಹಾಕರಪ್ಪ, ಇಲ್ಲ ಚಾ ಮಾಡ್ರಿ ಅಂತ ಹೇಳ್ತೀವಲ್ಲ. ಯಾಕಂದ್ರೆ ಎಚ್ಚರ ತಪ್ಪಿದವನಿಗೆ ಎಚ್ಚರ ಮಾಡಕ್ಕೆ ಇವೆಲ್ಲ ಉಪಾಯ. ಮತ್ತೆ ಒಗ್ಗರಣೆ ತಿಂದು ಚಹಾ ಕುಡಿದು ಮಕ್ಕಂಡ್ರ ಅರ್ಥ ಏನದು? ಇವನು ಒಗ್ಗರಣೆ ತಿಂದು ಚಹಾ ಕುಡಿದು ಎದ್ದೇ ಹೋಗ್ಬೇಕ, ಮಕ್ಕಬೇಕ, ಎದ್ದೇ ಹೇಳ್ಬೇಕಲ್ಲ. ಅದಂಗ ನಮ್ಗ ಎಚ್ಚರ ತಪ್ಪಿ ಬಿದ್ದವ್ರನ್ನ ಗುರುನಾಥ ಏನ್ ಮಾಡ್ತಾನೆ, ಎಚ್ಚರ ಮಾಡೋದಕ್ಕೋಸ್ಕರವಾಗಿ ಇಷ್ಟೆಲ್ಲ ನಮ್ಗೆ ಕೊಡಕತ್ತರ ಕೈಯಲ್ಲಿ. ಅದನ್ನ ನಾವು ಕೇಳಿ ಕೇಳಿ ಮತ್ತೆ ನಾವು ಎಚ್ಚರ ತಪ್ಪಿದ್ರೆ ಒಗ್ಗರಣೆ ತಿಂದು ಮತ್ತೆ ಮಕ್ಕಳನ್ನ. ಅದಕ್ಕೆ ಎಚ್ಚರ ಅನ್ನುವಂತ ಮಾತುಗಳನ್ನು ಹೇಳ್ತಾರೆ. ಈ ರೀತಿಯಾಗಿ ವೇದಗಳ ಪೈಕಿ ಸಾಮವೇದ ಅನ್ನುವಂಥ 4 ವೇದ, ಋಗ್ವೇದ, ಯಜುರ್ವೇದ, ಸಾಮ, ಅಥರ್ಣ ಅಂತಕ್ಕಂಥ 4 ವೇದಗಳಲ್ಲಿ ಸಾಮವೇದ ಏನದ ಅದು ಉಪದೇಶದ ವಾಕ್ಯ ಅಂತ ಬರ್ತದೆ. ಶಿಷ್ಯರಿಗೆ ಗುರುಗಳು ಉಪದೇಶ ಮಾಡಬೇಕಾದ್ರೆ ಸಾಮವೇದದ ಅಂತರ್ಗರ್ಭಿತವಾದಂಥ ತತ್ವಮಸಿ ಮಹಾವಾಕ್ಯದ ಲಕ್ಷಾರ್ಥ ಹೇಳಬೇಕು. ವಾಚಾರ್ಥ ಹೇಳಿ ತತ್ವ ತಮ್ಮ ಆಸೆ ಅಂತ ಶಿಷ್ಯರಿಗೆ ಕಿವಿಯಾಗ ಊದಿ ಕುಂತ್ರ ಗತಿ ಏನವ್ರಿಗೆ? ಅದ್ರ ಅರ್ಥ ಯಾರು ಹೇಳ್ಬೇಕು? ಅದಕ್ಕೆ ಬಸವಾನಂದ ಹೇಳ್ತಿದ್ರು, ಮಕ್ಕಳನ್ನ ಹಡೆಯೋದು ಗೊತ್ತದ ತಮ್ಮ, ಅವಕ್ಕ ಸಾಕೋದು ಗೊತ್ತಿಲ್ಲ ಅಂದ್ರೆ ಯಾವನು ಸಾಕ್ಬೇಕಂತ ಕೇಳ್ತದ. ಹೌದಾ? ನೀನ್ ಹಡೋದಿಲ್ಲ ಅಂದ್ರೆ ಸಾಕೋ ಜವಾಬ್ದಾರಿ ನಿಂದು. ಮತ್ತೆ ನೀನು ಉಪದೇಶ ಮಾಡಿದ್ದಂದ್ರೆ ಉಪದೇಶದ ಅರ್ಥವನ್ನು ಹೇಳುವುದು ನಿಂದೆ. ಯಾರ್ಯಾರು ಹೆಂಗ್ ಸಾಕ್ತಾರೆ? ಎಷ್ಟು ವರ್ಷ ಸಾಕ್ಬೋದು? 1 ದಿನ, 2 ದಿನ, 3 ದಿನ ಆಗ್ಬೋದು. ಒಂದಿನ ಊಟ ಮಾಡಿದ್ರೆ ಮತ್ತೆ ವರ್ಷದ ದಿನ ಉಪವಾಸ ಇರ್ತೇವೆಲ್ಲ. ನಿತ್ಯ ನಿತ್ಯ ಕತ್ತಲು, ನಿತ್ಯ ನಿತ್ಯ ಹಗಲು, ನಿತ್ಯ ನಿತ್ಯ ಕತ್ತಲು, ನಿತ್ಯ ನಿತ್ಯ ಹಗಲು ಬರ್ತಲ್ಲ. ಅದರಂಗೆ ಗುರುಗಳಾದವರು ಕ್ರಮವತ್ತಾಗಿ ಬಸವಾನಂದರು, ಆರುಢ ಜ್ಯೋತಿ, ಶಿವಪುತ್ರ ಮಹಾಸ್ವಾಮಿಗಳು, ಇನ್ನೂ ಕೆಲವು ಕಡೆ ಹೇಳ್ತಕ್ಕಂಥ ಮಹಾತ್ಮರ ಅವ್ರು ನಿತ್ಯ ನಿತ್ಯ ಯಾಕೆ ಹೇಳ್ತಾರ? ನಿತ್ಯ ನಿತ್ಯ ಇದು ಬಳಕೆ ಹೆಂಗ ಅಭ್ಯಾಸ ಏನಿಲ್ಲ, ಅಭ್ಯಾಸ ಬಲ್ಲ, ಜನ್ಮ ಜನ್ಮದಿದು. ಅದನ್ನ ಬಿಟ್ಟು ಬರ್ಬೇಕಾದ್ರೆ ಒಂದೇ ದಿನಕ್ಕೆ ಬಿಡಕ್ಕಾಗ್ತದೇನು? ನಿತ್ಯ ನಿತ್ಯ ಇಷ್ಟು ಎಳ್ಳನಿತು, ನಿಜ ಹೇಳಿದ ಎಳ್ಳನಿತು, ಎಳ್ಳೆ ಕಾಳಿನಷ್ಟು ಬಿಡಬೇಕು, ಎಳ್ಳೆ ಕಾಳಿನಷ್ಟು ಬಿಡಬೇಕು, ಎಳ್ಳೆ ಕಾಳಿನಷ್ಟು ಹಿಡಿಬೇಕಂತ. ಒಂದೇ ಸಲ ಹಿಡಿಯಕೊಂಡು ಬರಂಗಿಲ್ಲ, ಒಂದೇ ಸಲ ಬಿಡೋಕೆ ಬರಂಗಿಲ್ಲ. ಇವತ್ತು ನಾಳೆ ಜ್ಞಾನ ಹೆಂಗಂದ್ರೆ ಕೇಳಿದ ತಕ್ಷಣ ಜ್ಞಾನ ಹಿಡ್ದ ಬಿಟ್ಟಿವಂತಾರೆ. ಕೆಲ ಮಂದಿ ಹಿಡಿಯಕ್ಕೆ ಅಸಾಧ್ಯನಂತಾರೆ. ಅವರವರ ಇಷ್ಟ, ಅನ್ನೋರಿಗೇನು ಇಷ್ಟ ಅಲ್ಲಂತಲ್ಲ. ಆದ್ರೆ ವಿಚಾರ ಮಾಡಿದಾಗ ಈ ಬ್ರಹ್ಮಜ್ಞಾನ ಅನ್ನೋದು ಒಮ್ಮೆಲೆ ಆಗೋದಿಲ್ಲ. ಇಷ್ಟು 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 ಕೂಡಿ ಏನಾಗ್ತದೆ, ಹನಿ ಹನಿ ಕೂಡಿ ಹಳ್ಳವಾದಂತೆ, ತೆನೆ ತೆನೆ ಕೂಡಿ ಬಳ್ಳವಾದಂತೆ. ಎಷ್ಟೆಷ್ಟು ಕೇಳಿ ಅದೇನಾಯ್ತು, ಕೊನೆಗೆ ಬ್ರಹ್ಮಜ್ಞಾನ ಆಯ್ತು ಅಂದ್ಬಿಟ್ಟು ಬೇರೆ ದಾರಿ ಇಲ್ಲ ಅಂತಕ್ಕಂಥ ಮಾತನ್ನ
ಅನುಭವಿಗಳಾದಂಥ ಆಧ್ಯಾತ್ಮ ಚಕ್ರವರ್ತಿ ಅವತಾರಿ ಪುರುಷ ಸಿದ್ಧಾರೂಢ ಮಹಾಸ್ವಾಮಿಗಳು ಮುಮುಕ್ಷುಗಳಿಗೆ ಹೇಳಿದಂಥ ವಾಕ್ಯಗಳನ್ನೇ ಈ ಗ್ರಂಥದಲ್ಲಿ ಇಲ್ಲಿವರೆಗೂ ನಾವು ನೀವು ಕೇಳಿದ್ದೀವಿ. ನಾಳೆಯ ದಿನ ಪುನಃ ವಿಷಯದಲ್ಲಿ ಮುಂದುವರಿಯೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತು ದಯಾಸಾಗರ್ ಸರ್ ಮನೆಯಲ್ಲಿ ನಮ್ಮ ರಾಮು ತೆಲುಗಿನಲ್ಲಿ ಒಂದು ಮಂಗಲ ಆಡಿದ್ದ. ಆ ಮಂಗಲ ಪದ್ಯವನ್ನ ಹೌದು ಅಲ್ಲ ಪದ್ಯ ಮಂಗಲ ಪದ್ಯ ಆ ಪದ್ಯ